ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾದ್ ಭವೇತ್ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದಲ್ಲಿ ವಿದುರ ಧೃತರಾಷ್ಟ್ರನಿಗೆ ಬಹಳ ಸುಂದರವಾದಂತಹ ಮಾರ್ಗದರ್ಶನದ ಮಾತುಗಳು, ಅದೇ ನೀತಿ ಮಾತುಗಳು, ಅದನ್ನು ತಿಳಿಸಿಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ ನಾವು ಅನೇಕ ಮಾತುಗಳನ್ನು ನೋಡಿದ್ವು. ಒಂದು ಮಾತು, ನಾತಶ್ರೀಮತ್ತರಂ ಕಿಂಚಿತ್ ಅನ್ಯತ್ ಪಥ್ಯತಮಂ ಮತಂ ಪ್ರಭವಿಷ್ಣೋರ್ಯಥಾ ತಾತ ಕ್ಷಮಾ ಸರ್ವತ್ರ ಸರ್ವದಾ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಯಾರು ಸಮರ್ಥನಾದ ವ್ಯಕ್ತಿ ಇದ್ದಾನೆ, ಶ್ರೀಮಂತ ಇರಬಹುದು, ಅಥವಾ ಬಲಿಷ್ಠನಾದವನಿರಬಹುದು, ಅಥವಾ ಬುದ್ಧಿವಂತನಾದವನಿರಬಹುದು, ಯಾರೇ ಒಟ್ಟಿಗೆ ಕೇಪಬಲ್ ಪರ್ಸನ್ ಅಂತ ಹೇಳ್ತೇವಲ್ಲ, ಸಮರ್ಥನಾದಂತಹ ವ್ಯಕ್ತಿ, ಅವನಿಗೆ ಇದಕ್ಕಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ ಅಂತ ಹೇಳ್ತಾನೆ. ಆ ವ್ಯಕ್ತಿಯಲ್ಲಿ ಇದಕ್ಕಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ. ಮತ್ತು ಇನ್ನೊಂದೇನು, ಕಿಂಚಿತ ಅನ್ಯತ್ ಪಥ್ಯತಮಂ ಮತಂ, ಅವನಿಗೆ ಇದಕ್ಕಿಂತ ಒಳ್ಳೆಯದು ಇನ್ನೊಂದಿಲ್ಲ, ಇದಕ್ಕಿಂತ ಶ್ರೀಮಂತವಾದದ್ದು ಇನ್ನೊಂದಿಲ್ಲ, ಇದಕ್ಕಿಂತ ಒಳ್ಳೆಯದು ಇನ್ನೊಂದಿಲ್ಲ. ಯಾವುದು ಅಂತೇಳಿದರೆ, ಯಾವತ್ತು ಎಲ್ಲ ಕಡೆಯೂ ಎಲ್ಲರ ಹತ್ರನೂ ಕ್ಷಮೆಯನ್ನು ತೋರಿಸುವಂಥದ್ದು, ಸಹನೆ, ಕ್ಷಮೆ. ಈ ಕ್ಷಮೆ ಅನ್ನುವಂತಹದ್ದೇ ದೊಡ್ಡ ಸಂಪತ್ತು ಅಂತ ಹೇಳ್ತಾರೆ. ಅದು ಯಾರಲ್ಲಿ ಅಂದರೆ ಬಲಿಷ್ಠರಾದವರಲ್ಲಿ ಸಮರ್ಥರಾದವರಲ್ಲಿ ಇರುವಂತಹ ದೊಡ್ಡ ಸಂಪತ್ತು ಅಥವಾ ಹಿತಕರವಾದದ್ದೇನು ಅಂತ ಹೇಳಿದರೆ ಕ್ಷಮೆ ಅನ್ನುವಂಥದ್ದು. ಅದು ಎಲ್ಲ ಕಡೆ ಇರಬೇಕು ಅಂತ ಹೇಳ್ತಾನೆ. ಅಲ್ಲ, ಕ್ಷಮೆ ಅಂತ ಹೇಳುವಂಥದ್ದು ದೊಡ್ಡ ಗುಣ ಹೇಗಾಗತ್ತೆ, ಎಲ್ಲಕ್ಕಿಂತ ದೊಡ್ಡ ಗುಣ, ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಹೇಗಾಗತ್ತೆ ಅಂತೇಳಿದರೆ, ವಾಸ್ತವಿಕವಾಗಿ ಸಂಪತ್ತು ಅಂತ ನಾವು ಯಾವುದನ್ನು ಕರಿತೇವೆ ಅಂದರೆ, ಯಾವುದು ನಮಗೆ ನೆಮ್ಮದಿಯನ್ನು ತಂದುಕೊಡುತ್ತದೆ ಅದು ಸಂಪತ್ತು, ಯಾವುದು ನಮಗೆ ಸುಖ ಸಮೃದ್ಧಿಯನ್ನು ತಂದುಕೊಡುತ್ತದೆ ಅದನ್ನು ಸಂಪತ್ತು ಅಂತ ಕರೆಯುವಂಥದ್ದು. ನಿಜವಾಗಲೂ ಕೂಡ ಅದು ಯಾವುದರಲ್ಲಿದೆ ಅಂತೇಳಿದರೆ ಕ್ಷಮಾಗುಣದಲ್ಲಿದೆ, ಸಹಿಸಿಕೊಳ್ಳುವುದರಲ್ಲಿದೆ. ನೋಡಿ, ಯಾವತ್ತು ಇನ್ನೊಬ್ಬರು ತಪ್ಪು ಮಾಡಿದರು ಅಂತ ಹೇಳಿ, ತಪ್ಪು ಮಾಡಿದಾಗ ಆ ತಪ್ಪನ್ನು ಕ್ಷಮಿಸುವ ಗುಣ ಏನಿದೆ ಅದು ದೊಡ್ಡ ಗುಣ, ಅದು ಎಲ್ಲಕ್ಕಿಂತ. ಯಾಕೆ ಅಂತ ಹೇಳಿದರೆ, ಆ ವ್ಯಕ್ತಿಯಲ್ಲಿ 100 ಕೋಟಿ ರೂಪಾಯಿ ಇರಬಹುದು, 100 ಕೋಟಿ ರೂಪಾಯಿ ಇದ್ದರೂ ಕೂಡ ಯಾವನೋ ಒಬ್ಬ ಕೆಲಸದವನು ಒಂದು ತಪ್ಪು ಮಾಡಿದ ಅಂದರೆ ಅವನಿಗೆ ಹೊಡೆಯುವುದು, ಬಡಿಯುವುದು, ಕಾಲಲ್ಲಿ ಒದೆಯುವುದು, ಆ ರೀತಿ ಮಾಡಿದರೆ ಅವನಲ್ಲಿ ಏನಿದೆ? ವಾಸ್ತವಿಕವಾಗಿ ದುಡ್ಡಿನ ದರ್ಪವನ್ನು ತೋರಿಸ್ತಾ ಇದ್ದಾನಷ್ಟೇ ಹೊರತು ಅಲ್ಲಿ ಮಾನವೀಯತೆಯನ್ನು ತೋರಿಸ್ತಾ ಇಲ್ಲ. ಇದೇನು ತಿಳಿಸ್ತಾ ಇದೆ ಅಂತ ಹೇಳಿದರೆ, ಆ ವ್ಯಕ್ತಿಯ ಮನಸ್ಸು ಎಷ್ಟು ಹೀನವಾಗಿದೆ ಅಂತ ತೋರಿಸ್ತಾ ಇದೆ. ಅಂದರೆ ನೋಡಿ, ಇದೊಂದು ಸೈಕಾಲಜಿ ಇದು. ಅಂಥವರು ನಿಜವಾಗಿಯೂ ಕೂಡ ಜೀವನದಲ್ಲಿ ಸುಖ ಪಡೋಲ್ಲ. ಆ 100 ಕೋಟಿ ಇರ್ಬೋದು, 1000 ಕೋಟಿ ಇರ್ಬೋದು, ಅವನಿಗೆ ಸುಖ ತಂದುಕೊಡೋಲ್ಲ. ಯಾಕೆ ಅಂತ ಹೇಳಿದ್ರೆ, ಅವನು ಈ ರೀತಿ ಒಂದು ಸಣ್ಣ ತಪ್ಪು ಮಾಡಿದರೂ ಕೂಡ ಕೆಲಸದವನಿಗಿರ್ಬೋದು, ಯಾರಿಗೆ ಬೈತಾನೆ, ಹೊಡಿತಾನೆ, ಬಾಯಿಗೆ ಬಂದಾಗ ನಿಂದಿಸ್ತಾನೆ ಅಂತ ಹೇಳಿದ್ರೆ ಅವನು ಮಹಾ ಅಹಂಕಾರಿಯಾಗಿದ್ದಾನೆ ಅಂತ ಅರ್ಥ. ತುಂಬ ಅಹಂಕಾರ ಇದೆ ಒಳಗೆ. ಆ ಅಹಂಕಾರವೇ ಅವನನ್ನು ನುಂಗುತ್ತದೆ, ಅಹಂಕಾರವೇ ಅವನಿಗೆ ಮಾರಕ್ಕಾಗತ್ತೆ. ಯಾಕಂದರೆ ಇಷ್ಟೆಲ್ಲ ಬೈತಾನಲ್ವ, ಬೈದು ಇಷ್ಟೆಲ್ಲ ಮಾಡಿಯೂ ಕೂಡ ಮನಸ್ಸಿನಲ್ಲಿ ನೆಮ್ಮದಿ ಇರೋಲ್ಲ. ಮತ್ತು ಒಳಗಿನಿಂದ ಸಿಟ್ಟು ಮಾಡಿಕೊಳ್ತಾನೆ ಅಂದರೆ ಅಹಂಕಾರವೇ ಹಾಗೆ. ಅದೇ ಒಬ್ಬ ದೊಡ್ಡ ವ್ಯಕ್ತಿತ್ವ ಉಳ್ಳವನು ಏನೊಂದು ಮಾಡಿದರು, ತಪ್ಪು ಮಾಡಿದರೆ ಅದನ್ನೆಲ್ಲ ಕ್ಷಮಿಸಿಬಿಡ್ತಾನೆ. ಅಂದರೆ ಇರಲಿ ಇನ್ನೊಂದು ಸಲ ಆ ರೀತಿ ಮಾಡಬೇಡ ಅಂತ ಹೇಳಿ ಅವನನ್ನು ಕ್ಷಮಿಸುವುದಾಗಲಿ. ಆ ರೀತಿ ಮಾಡುವುದರಿಂದ ಏನಾಗುತ್ತೆ ಅಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಹೆಚ್ಚಾಗತ್ತೆ.
ಜನರು ಅವಾಗ ನಿಜವಾಗಲೂ ಅವನನ್ನು ಸಂಪತ್ತುಳ್ಳವನೆಂದು ಗೌರವಿಸ್ತಾನೆ. ಅಂದರೆ ಅವನ ಬಳಿ 1000 ಕೋಟಿ ಸಂಪತ್ತಿರಬಹುದು, ಆ ಸಂಪತ್ತಿಗೆ ಬೆಲೆ ಬಂದದ್ದು ಯಾವಾಗ ಅಂತ ಹೇಳಿದರೆ ಈ ಕ್ಷಮಾಗುಣ ಇದ್ದದ್ದರಿಂದ, ಸಹಿಸಿಕೊಂಡದ್ರಿಂದ. ಅದೇ ದೊಡ್ಡ ಗುಣ ಆಯಿತು ಆ ವ್ಯಕ್ತಿಗೆ, ಅದೇ ದೊಡ್ಡ ಸಂಪತ್ತಾಯಿತು. ಅಷ್ಟು ಮಾತ್ರ ಅಲ್ಲ, ಆ ವ್ಯಕ್ತಿಗೂ ನೆಮ್ಮದಿ. ಯಾರು ಕ್ಷಮಿಸಿದ ವ್ಯಕ್ತಿಯ ಮನಸ್ಸು ಬಹಳ ದೊಡ್ಡದಿರ್ತದೆ. ಅದರಿಂದಾಗಿ ಅವನು ಅದರ ಬಗ್ಗೆ ಮತ್ತೆ ಯೋಚನೆ ಮಾಡಲಿಕ್ಕೆ ಹೋಗೋಲ್ಲ. ಯಾಕಂತ ಹೇಳಿದ್ರೆ ಕ್ಷಮಿಸುವುದರಿಂದ ಏನಾಯಿತು ಅಂದರೆ ಅದನ್ನೊಂದು ಬಹಳ ಸರಳವಾದ ಒಂದು ಸಿಂಪಲ್ ಅಂತ ಹೇಳ್ತೇವಲ್ವ, ಆ ರೀತಿ ತಗೊಂಡ ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಲ್ಲ. ಇರಲಿ ಹೋಗು ಇನ್ನೊಂದು ಸಲ ಆ ರೀತಿ ಮಾಡಬೇಡ ಈ ರೀತಿ. ಅದರಿಂದಾಗಿ ಅವನಿಗೆ ಯೋಚನೆ ಇಲ್ಲ. ಅದೇ ಯಾರು ಅದನ್ನೇ ದೊಡ್ಡದಾಗಿ ಸೀರಿಯಸ್ ಆಗಿ ತೊಗೊಂಡು ಬೈದು ಹಾಗೆ ಮಾಡಿದ್ದಾನೆ, ಅವನೇನೆಂದರೆ ಅದರ ಬಗ್ಗೆ ತುಂಬ ಹಚ್ಚಿಕೊಂಡಿದ್ದಾನೆ ಅಂತ. ಒಂದು ಸಣ್ಣ ತಪ್ಪಿನ ಬಗ್ಗೆ ತುಂಬ ಹಚ್ಚಿಕೊಂಡಿದ್ದಾನೆ. ಅದಕ್ಕೇನು ಅಂತ ಹೇಳಿದ್ರೆ ಆ ಘಟನೆ ಬೈದು ಮುಗಿದ ಮೇಲೂ ಒಳಗಿನಿಂದ ಅದೇ ಕುರಿತಾ ಇರ್ತದೆ ಅವನಿಗೆ. ನೋಡಿ, ಹೀಗಾಗಿ ಹೊರಗಿನಿಂದ ಸಂಪತ್ತಿದ್ರೂ ಒಳಗಿಂದ ಸಂಪತ್ತಿಲ್ಲ ಅವನಿಗೆ. ಆದರೆ ಯಾರು ಕ್ಷಮಿಸಿ ಬಿಡ್ತಾನೆ, ಕ್ಷಮಿಸಿ ಬಿಟ್ಟವನು ಆರಾಮಾಗಿ ಒಳಗಿಂದಿರ್ತಾನೆ. ಯಾಕಂದರೆ ನೀವು ಮಾರನೇ 4 ದಿನ ಬಿಟ್ಟು ಕೇಳಿದರೆ ಅವ್ರು ಬಂದು, ಸ್ವಾಮಿ ನಾನು ಅವತ್ತು ತಪ್ಪು ಮಾಡಿದ್ದೆ, ನನಗೆ ಕ್ಷಮಿಸಿ ಬಿಟ್ಟಿದ್ರಿ ನೀವು ಅಂದರೆ, ಹೌದಾ ನನಗೆ ನೆನಪೇ ಇಲ್ಲ, ಮರ್ತೇ ಹೋಗಿದ್ದ ಕಾರಣ ಏನು ಅಂತ ಹೇಳಿದರೆ ಅದನ್ನು ತಲೆಯಲ್ಲಿ ಇಟ್ಕೊಂಡಿದ್ರೆ ತಾನೆ, ತಲೆಯಲ್ಲೇ ಇಟ್ಕೊಂಡಿರೋಲ್ಲ ಅದನ್ನು. ಯಾಕಂತ ಹೇಳಿದರೆ ಆ ಕ್ಷಮಿಸುವ ಗುಣ ಅನ್ನುವಂಥದ್ದೇನಿದೆ ಅಲ್ಲಿಗೆ ಮರೆಸಿ ಬಿಡ್ತದೆ ಅದು, ಅಂಥದ್ದೇನಲ್ಲ. ಅದಕ್ಕೆ ನಿಜವಾಗಿಯೂ ಕೂಡ ಇದೊಂದು ದೊಡ್ಡ ಸೈಕಾಲಜಿ. ಇದು ಯಾರಿಗೆ ಹೇಳೋದು ಅಂತ ಹೇಳಿದರೆ ಬಲವುಳ್ಳವರಿಗೆ. ಯಾರಿಗೆ ಬಲ ಇದೆ, ಪ್ರಭಾವ ಇದೆ, ಶಕ್ತಿ ಇದೆ ಅಂಥವರು ಕ್ಷಮಿಸುವಂಥದ್ದು ದೊಡ್ಡ ಗುಣ. ಇನ್ನು ಉಳಿದವರು ತಾಕತ್ತು ಇಲ್ಲದೆ ಇದ್ದವರು ಅವ್ರ ಕಥೆ ಏನು? ಅದಕ್ಕೆ ಹೇಳ್ತಾನೆ, ಕ್ಷಮೇದ ಶಕ್ತ ಸರ್ವಸ್ಯ ಶಕ್ತಿಮಾನ್ ಧರ್ಮ ಕಾರಣಾತ್ ಅರ್ಥಾನರ್ಥೋ ಸಮೋ ಯಸ್ಯ ತಸ್ಯ ನಿತ್ಯಂ ಕ್ಷಮಾಹಿತ. ಕ್ಷಮೆ ಅನ್ನುವಂಥದ್ದು ಬೇಕೇ ಬೇಕು. ಯಾರಿಗೆ ಅಂದರೆ ಅಶಕ್ತರಾದವರಿಗೆ. ಏನು ತಾಕತ್ತಿಲ್ಲ, ದುಡ್ಡಿಲ್ಲ, ಯಾವುದೇ ಪ್ರಭಾವ ಇಲ್ಲ, ಯಾವುದೇ ವಿದ್ಯೆ ಇಲ್ಲ, ಬುದ್ಧಿಯೂ ಇಲ್ಲ, ಈ ರೀತಿ ಏನೂ ಇಲ್ಲ. ಆ ರೀತಿ ಇರುವ ವ್ಯಕ್ತಿ ಕ್ಷಮಿಸಲೇಬೇಕು. ಯಾಕಂತ ಹೇಳಿದ್ರಿಂದ ಬದುಕಿಲ್ಲ ಅವನಿಗೆ. ನೋಡಿ, ಅದಕ್ಕೋಸ್ಕರ ಅಶಕ್ತನಾದವನು 4 ಜನ ಬೈದರೂ ಕೂಡ ಸುಮ್ಮನೆ ಕೂತಿರಬೇಕು. ಅವನಿಗೇನು ಅನ್ಯಾಯ ಮಾಡಿದ್ರು ಸುಮ್ಮನೆ ಇರಬೇಕು. ಯಾಕೆ ಅಂತೇಳಿದರೆ ವಿರುದ್ಧ ಮಾಡಲಿಕ್ಕೆ ಹೋದರೆ ನೀನು ಬರೀ 4 ಪೆಟ್ಟು ತಿಂತೀಯ ಹೊರತು ಇನ್ನೇನು ಮಾಡಲಿಕ್ಕಾಗೋಲ್ಲ ನಿನ್ನ ಕೈಲಿ. ಯಾಕಂದರೆ ಏನು ತಾಕತ್ತಿಲ್ಲ. ತಾಕತ್ತಿಲ್ಲದ ಒಬ್ಬ ಬಡವ ಎಲ್ಲವನ್ನು ಕ್ಷಮಿಸಿಕೊಂಡೇ ಇರಬೇಕು, ಸಹಿಸಿಕೊಂಡೇ ಇರಬೇಕು. ಅವನಿಗೇನಾಗಲ್ಲ, ಅದಕ್ಕಿಂತ ಹೆಚ್ಚಿನದ್ದೇನಾಗೋಲ್ಲ. ಯಾರಿಗೆ ತಾಕತ್ತಿದೆ, ಪವರ್ ಇದೆ, ತಾಕತ್ತಿದೆ, ಎಲ್ಲವೂ ಇದೆ, ಅವನು ಕ್ಷಮಿಸಬೇಕು. ಯಾಕೋಸ್ಕರ ಅಂದರೆ ಧರ್ಮ ಕಾರಣಾತ್. ಕ್ಷಮಿಸುವುದು ಧರ್ಮ. ಮಾಡಿದ ತಪ್ಪನ್ನು ಕ್ಷಮಿಸುವುದು ಧರ್ಮ. ಹಾಗಂತ ಎಲ್ಲ ಕಡೆಯೆಲ್ಲ ಯಾವತ್ತೂ ಅಲ್ಲ ಹೇಳ್ತಾ ಇರುವಂಥದ್ದು. ಎಲ್ಲಿ ಕ್ಷಮಿಸಬೇಕೋ ಅಲ್ಲಿ ಕ್ಷಮಿಸಬೇಕು. ಉದಾಹರಣೆಗೆ ಒಬ್ಬ ಭಯೋತ್ಪಾದಕ 100 ಮಂದಿಯನ್ನು ಕೊಂದ, ಕ್ಷಮಿಸಿಬಿಡು ಅಂತ ಹೇಳಿದರೆ ಅದು ತಪ್ಪು. ನೋಡಿ, ವಾಸ್ತವಿಕವಾಗಿ ಕ್ಷಮಾಗುಣ ಅನ್ನುವುದು ಎಲ್ಲ ಕಡೆಯೂ ಒಳ್ಳೆಯದಲ್ಲ. ಇದನ್ನು ಹಿಂದೆಯೇ ನಾವು ಮಹಾಭಾರತದಲ್ಲಿ ಕೇಳಿದ್ದೇವೆ. ಪ್ರಹ್ಲಾದ ಇದೇ ಮಾತನ್ನು ಹೇಳ್ತಾನೆ, ಕ್ಷಮಾಗುಣ ಎಲ್ಲ ಕಡೆಯೂ ಒಳ್ಳೆಯದಲ್ಲ, ಹಾಗಂತ ಕ್ಷಮೆಯನ್ನು ತೋರದೇ ಇರುವುದು ಒಳ್ಳೆಯದಲ್ಲ ಅಂತ. ಎಲ್ಲಿ ಕ್ಷಮೆಯನ್ನು ತೋರಿಸಬೇಕು ಅಲ್ಲಿ ಕ್ಷಮೆಯನ್ನು ತೋರಿಸಲೇಬೇಕು, ಎಲ್ಲಿ ಕ್ಷಮೆಯನ್ನು ತೋರಿಸಬಾರ್ದು ಅಲ್ಲಿ ಕ್ಷಮೆ ತೋರಿಸಲೇಬಾರ್ದು. ಅಂದರೆ ಯಾರೂ ಪಾಪಿ ಇದ್ದಾನೆ ಅವನಿಗೆ ಕ್ಷಮಾದಾನ ಅಂತಲೇ ಇಲ್ಲ, ಕ್ಷಮೆ ಅನ್ನೋದು ಇರಲೇಬಾರ್ದು ಅವನಿಗೆ. ಮತ್ತು ಅಂಥವನಿಗೆ ಶಿಕ್ಷಿಸಿದ್ರೇ ಉಳಿದವರು ಆ ತಪ್ಪು ಮಾಡಲಿಕ್ಕೆ ಹೆದರ್ತಾರೆ. ಒಂದೊಮ್ಮೆ ಅವನನ್ನು ಕ್ಷಮಿಸಿ ಬಿಟ್ರಿ ಅಂತ ಹೇಳಿದ್ರೆ ಉಳಿದವರಿಗೆ ತಪ್ಪು ಮಾಡಲಿಕ್ಕೆ ಆರಾಮಾಯಿತು. ಯಾಕಂದರೆ ಏನು ಮಾಡಿದ್ರು ಇಷ್ಟೇ ಅಲ್ವಾ, 4 ವರ್ಷ ಜೈಲಲ್ಲಿ ಇಟ್ಟು ಕಳಿಸ್ತಾರೆ ಅಷ್ಟೇ ತಾನೇ, ಊಟ ತಿಂಡಿ ಕೊಡ್ತಾರಲ್ವ, ಇನ್ನೇನು. ಅಂದರೆ ನೋಡಿ, ಈ ರೀತಿ ಈ ಬಂಡು ಮನುಷ್ಯರಿಗೆ ಅದು ಹೆದರಿಕೆಗೆ ಕಾರಣವೇ ಆಗೋಲ್ಲ. ಅಂದರೆ ನಾವು ಯಾಕೆ ಶಿಕ್ಷೆಯನ್ನು ವಿಧಿಸ್ತೇವೆ ಅದರ ಮೂಲ ಉದ್ದೇಶವೇ ಹೊರಟೋಗ್ಬಿಡ್ತದೆ. ಅದರಿಂದಾಗಿ ಕ್ಷಮಾಗುಣ ಅನ್ನುವುದು ಬೇಕು. ಯಾರಿಗೆ? ತಾಕತ್ತುಳ್ಳವರು. ಅದು ಧರ್ಮ ಕಾರಣ. ಧರ್ಮದ ಕಾರಣದಿಂದಾಗಿ ಕ್ಷಮಿಸಬೇಕು. ನಿಮಗೆ ಒಳ್ಳೆಯ ಉದಾಹರಣೆ ಅಂತ ಹೇಳಿದರೆ ಧರ್ಮರಾಜ. ನೋಡಿ, ಧರ್ಮರಾಜ ಹಾಗೇನೆ, ಅವನು ಕ್ಷಮಿಸಿದ. ಅವನು ಇವಾಗ ಕೌರವನನ್ನು ಕ್ಷಮಿಸಿದ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಹೇಳ್ತದೆ, ಮಹಾಭಾರತದಲ್ಲಿ ಹೇಳ್ತದೆ, ಅವಮಾನಿತರಾಗಿ ತನ್ನ ಪತ್ನಿಯ ದ್ರೌಪದಿಯ ಸೀರೆಯನ್ನು ಸೆಳೆದು ಅವಮಾನ ಮಾಡಿದರು, ಇವರಿಗೆ ಅವಮಾನ ಮಾಡಿದರು. 2ನೇ ಸಲ ಮತ್ತೆ ಜೂಜಿಗೆ ಕರೆದು ಅವಮಾನ ಮಾಡಿ ಕಾಡಿಗಟ್ಟಬೇಕಾದರೂ ಕೂಡ ಸರಿಯಾಗಿ ಕಾಡಿಗೆ ಹೋಗ್ಲಿಕ್ಕಾದರೂ ಬಿಡ್ತಾರ? ಇಲ್ಲ. ಇವರ ಅರಮನೆಯಿಂದ ಕಾಡಿಗೆ ಹೋಗ್ತಾ ಇದ್ದರೆ ಎದುರಿಗೆ ಬಂದು ಗೇಲಿ ಮಾಡೋದು, ನೆಗಾಡೋದು, ತಮಾಷೆ ಮಾಡೋದು, ಇವ್ರು ಹೋದಾಗ ಹೋಗೋದು, ದನಗಳು ಹೋಗ್ತಾ ಇವೆ ಅಂತ ಹೇಳುವಂಥದ್ದು, ಷಂಡರು ಅಂತ ಹೇಳೋದು. ಈ ರೀತಿ ಒಟ್ಟಾರೆ ನಾವು ಹೇಳಬೇಕಾದ್ರೆ ಮಾನಸಿಕವಾಗಿ ಎಷ್ಟು ಕಿರುಕುಳ ಕೊಡಲಿಕ್ಕೆ ಸಾಧ್ಯ ಉಂಟೋ ಅಷ್ಟು ಕಿರುಕುಳ ಪಾಂಡವರಿಗೆ ಕೊಟ್ಟಿದ್ದಾರೆ ಕೌರವರು. ಅಷ್ಟಾದರೂ ಕೂಡ ಧರ್ಮರಾಜ ತಲೆ ಕೆಳಗೆ ಹಾಕಿದ್ದನ್ನು ಮೇಲಕ್ಕೆ ಎತ್ತಿಲ್ಲ. ಅವನು ಕೆಳಗೆ ಹಾಕ್ಕೊಂಡು ಅವನ ಮೇಲೆ ತೆಗೆದೇ ಇಲ್ಲ ತಲೆಯನ್ನು.
ಯಾಕೆ ಯಾಕೆ ತೆಗಲಿಲ್ಲ, ತಲೆಯನ್ನು ಯಾಕೆ ಮೇಲಕ್ಕೆ ಎತ್ತಲಿಲ್ಲ ಅಂತ ಹೇಳಿದರೆ ಇದೇ ಕ್ಷಮಾಗುಣ, ದೊಡ್ಡ ಕ್ಷಮಾಗುಣ. ಒಳಗಿನಿಂದ ಅಷ್ಟು ಸಿಟ್ಟಿದೆ ಅವನಿಗೆ. ನಾನು ಒಂದೊಮ್ಮೆ ಕಣ್ಣೆತ್ತಿ ನೋಡಿದೆ ಈ ದುರ್ಯೋಧನಾದಿಗಳನ್ನು ಅಂತೇಳಿದರೆ ಅವನು ನಿಜವಾಗಲೂ ಸತ್ಯವಂತ. ಅವನು ಏನು ಎಣಿಸ್ತಾನೆ ಸುಳ್ಳಾಗಲ್ಲ. ಧರ್ಮರಾಜ ಮನಸ್ಸಿನಲ್ಲಿ ಎಣಿಸಿದ್ದು ಸುಳ್ಳಾಗೋಲ್ಲ. ಅದಕ್ಕೆ ನಾನು ಈ ಕೆಂಗಣ್ಣಿನಿಂದ ದುರ್ಯೋಧನಾದಿಗಳನ್ನು ನೋಡಿದೆ ಅಂದರೆ ಸುಟ್ಟು ಭಸ್ಮ ಆಗಿಬಿಡ್ತಾರೆ ಅವರು. ನೋಡಿ, ಅದಕ್ಕೋಸ್ಕರ ಬೇಡ, ನನ್ನಿಂದ ಅವ್ರಿಗೆ ಕೆಟ್ಟದಾಗಬಾರ್ದು. ನೋಡಿ, ಈ ಕಾರಣದ ಎಷ್ಟಂದ್ರು ಬಂಧುಗಳು ನೋಡಿ ಈ ರೀತಿ ಕ್ಷಮಿಸಿಕೊಂಡು ಹೋದ. ಅಂದರೆ ಈ ರೀತಿ ಯಾವತ್ತೂ ಕ್ಷಮಾಗುಣವನ್ನು ತೋರಿಸಿದವನು ಧರ್ಮರಾಜ. ಹೌದು, ಅದು ದೊಡ್ಡ ಬಲ, ಅದು ಜೀವನದಲ್ಲಿ ದೊಡ್ಡ ಬಲ. ಈ ರೀತಿ ಅವನು ಕ್ಷಮೆಯಿಂದ ಕೂಡಿದ್ರಿಂದಲೇ, ಪಾಂಡವರು ಕ್ಷಮೆಯಿಂದ ಕೂಡಿದ್ದರಿಂದಲೇ ವನವಾಸ ಅಜ್ಞಾತವಾಸ ಆದಮೇಲೆ ಗೆದ್ದದ್ದವರು. ಇಲ್ಲದೇ ಇದ್ದರೆ, ಕ್ಷಮಾಗುಣ ಅನ್ನುವುದು ಇಲ್ಲದೇ ಇದ್ದ ಪಕ್ಷದಲ್ಲಿ ಕೃಷ್ಣ ಅವ್ರ ಸಹಾಯಕ್ಕೆ ಬರ್ತಾ ಇರಲಿಲ್ಲ, ಪಾಂಡವರ ಸಹಾಯಕ್ಕೆ ಬರ್ತಾ ಇರಲಿಲ್ಲ. ನೋಡಿ, ಈ ಕಾರಣದಿಂದಾಗಿ ಕ್ಷಮೆ ಅನ್ನುವಂಥದ್ದು, ಅಂದರೆ ದುಷ್ಟರಿಗೆ ಕ್ಷಮೆ ತೋರಿಸಬಾರ್ದು, ಅವ್ರು ದುರ್ಯೋಧನಾದಿಗಳು ಯಾವತ್ತೂ ಕ್ಷಮೆ ತೋರಿಸಬಾರ್ದು. ಆದರೆ ಬಂಧುಗಳು ಎಂಬ ಕಾರಣದಿಂದಾಗಿ ಕ್ಷಮೆ ಸ್ವಲ್ಪ ಮಟ್ಟಿಗೆ ತೋರಿಸ್ಬೇಕಷ್ಟೆ. ಆ ರೀತಿ ತೋರಿಸಿದಷ್ಟೇ ಧರ್ಮರಾಜ. ಇದು ಯಾವತ್ತೂ ಇರಬೇಕಾದದ್ದು. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾನೆ, ವಾಸ್ತವಿಕವಾಗಿ ಯಾರಿಗೆ ಅರ್ಥ ಹಾಗೂ ಅನರ್ಥ, ಅಂದರೆ ಕೆಟ್ಟದ್ದು ಒಳ್ಳೆಯದು ಎರಡನ್ನೂ ಯಾರು ಸಮಾನವಾಗಿ ತಗೊಳ್ತಾರೆ ಅಂಥ ವ್ಯಕ್ತಿಗಳಿಗೆ ಕ್ಷಮೆಗಿಂತ ದೊಡ್ಡದು ಇನ್ನೊಂದು ಗುಣ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಜೀವನದಲ್ಲಿ ಒಳ್ಳೆಯದಾಗತ್ತೆ, ಕೆಟ್ಟದಾಗತ್ತೆ, ಎರಡು ಆಗಬೇಕಾದರೂ ಕೂಡ ಸಮಾನವಾಗಿ ತಗೊಳ್ಳುವಂಥದ್ದು, ಇದು ಬಹಳ ಮುಖ್ಯವಾಗಬೇಕಾದದ್ದು. ಅಂದರೆ ಸಮಾನವಾಗಿ ತೆಗೆದುಕೊಳ್ಳುವಂಥದ್ದು ಅಂತೇಳಿದ್ರೆ, ಕೆಟ್ಟದಾಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಕೆಟ್ಟದಾಗ್ತಾ ಇದೆ ಅಂತ ಹೇಳಿದ ಕೂಡಲೇ ನಾವು ಅಯ್ಯೋ ಹಾಗಾಯಿತು ಹೀಗಾಯಿತು, ಅವ್ರು ನಮಗೆ ಆ ರೀತಿ ಮಾಡಿದ್ರು, ಇವರು ಆ ರೀತಿ ಮಾಡಬಾರ್ದು, ಅವರನ್ನು ಬಿಡಬಾರ್ದು, ಅವರನ್ನು ಕೊಂದು ಬಿಡಬೇಕು, ಇವರನ್ನು ಹಾಗೆ ಮಾಡಿಬಿಡಬೇಕು, ಈ ರೀತಿಯೆಲ್ಲ ನಾವು ಎಣಿಸ್ತೇವೆ. ತಪ್ಪದು. ಯಾಕೆ ಅಂತ ಹೇಳಿದರೆ, ನನ್ನ ಒಂದು ಪ್ರಾರಬ್ಧದಲ್ಲಿ, ನನ್ನ ಕರ್ಮದಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತೆ. ಅದಕ್ಕೆ ಅವರೇನು ಮಾಡ್ತಾರೆ, ಇವರೇನು ಮಾಡಲಿಕ್ಕೆ ಸಾಧ್ಯ? ನೋಡಿ, ಈ ರೀತಿ ತಿಳಿದುಕೊಂಡು ಇನ್ನೊಬ್ಬರ ಬಗ್ಗೆ ಯಾವತ್ತೂ ನಾವು ಕೆಟ್ಟದ್ದನ್ನು ಎಣಿಸದೇ ಇರುವುದು, ಕೆಟ್ಟದ್ದನ್ನು ಮಾಡದೇ ಇರುವುದು. ಒಂದೊಮ್ಮೆ ನನಗೆ ಅವರು ಕೆಟ್ಟದ್ದು ಮಾಡಿದರು ಅಂತ ತಿಳ್ಕೊಳ್ಳಿ, ಅವರು ಕೆಟ್ಟದ್ದು ಮಾಡಿದರೆ ಅದಕ್ಕೆ ಕೆಟ್ಟದ್ದನ್ನು ಅನುಭವಿಸ್ತಾರೆ. ಅದಕ್ಕೆ ನಾನೇನು ಮಾಡಲಿಕ್ಕೆ ಹೋಗಬೇಕು? ಅದೇ ರೀತಿ ಒಳ್ಳೆಯದು ಮಾಡಿದರೂ ಕೂಡ ಸಮಾನವಾಗಿ ಕ್ಷಮಿಸುವಂಥದ್ದು, ಅಂದರೆ ಸಮಾನವಾಗಿರುವಂಥದ್ದು, ಒಟ್ಟದ್ದು ಒಳ್ಳೆಯದೆರಡನ್ನು. ಇದು ಜೀವನದಲ್ಲಿ ಬಹಳ ಮುಖ್ಯವಾಗಿರಬೇಕಾದದ್ದು. ಅಂದರೆ ನ್ಯೂಟ್ರಲ್ ಕಂಡೀಷನ್, ಅದರಲ್ಲಿ ಮನಸ್ಸನ್ನು ಇಟ್ಟುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿ ಬೇಕು ಅಂತ ಹೇಳ್ತಾನೆ. ಅದೇ ರೀತಿ ಯತ್ ಸುಖಂ ಸೇವಮಾನೋಪಿ ಧರ್ಮಾರ್ಥಾಭ್ಯಾಂ ನ ಹೀಯತೆ ಕಾಮಂ ತದುಪಸೇವೇತ ನ ಮೂಢವ್ರತಮಾಚರೇತ್. ತುಂಬ ಚಂದವಾದ ಮಾತು ಇನ್ನೊಂದನ್ನು ವಿದುರ ಹೇಳ್ತಾನೆ. ಜೀವನದಲ್ಲಿ ಸುಖವನ್ನು ಅನುಭವಿಸಬಾರದು ಅಂತ ಯಾರೂ ಹೇಳಲ್ಲ. ಯಾಕಂದರೆ ಸಾಮಾನ್ಯವಾಗಿ ನಮಗೇನು ಕಾಣುತ್ತೆ ಅಂತ ಹೇಳಿದ್ರೆ, ಈ ಶಾಸ್ತ್ರವನ್ನು ಓದಿದರೆ ಅದರಲ್ಲಿ ಏನಂತ ಹೇಳಿದರೆ, ಆ ವ್ರತ ಮಾಡಿ, ಈ ವ್ರತ ಮಾಡಿ, ಆ ಉಪವಾಸ ಮಾಡಿ, ಈ ಉಪವಾಸ ಮಾಡಿ, ನೋಡಿ ನೀವು ಸನ್ಯಾಸಿಗಳಾಗ್ಬಿಡಿ, ಸಂಸಾರ ಅಂತ ಹೇಳೋದು ಕೆಟ್ಟದು, ಸಂಸಾರದಲ್ಲಿ ಸಿಕ್ಕಾಕೊಂಡ್ರೆ ಅಂತ ಹೇಳಿದರೆ ನೀವು ಹಾಳಾಗಿ ಹೋಗಿಬಿಡ್ತೀರಿ. ಈ ರೀತಿ ಎಲ್ಲ ಮಾತುಗಳಿಗೆ ಕೇಳಿದಾಗ ನಮಗೇನಾಗುತ್ತೆ ಅಂತ ಹೇಳಿದರೆ, ಹಾಗಿದ್ದರೆ ಕಾಡಲ್ಲಿ ಹೋಗಿ ತಪಸ್ಸು ಮಾಡುವುದೇ ಜೀವನ, ಇನ್ನೇನಲ್ಲ. ಕಾಡಲ್ಲಿ ಹೋಗಿ ಸಂಬಂಧ ಮಾಡೋದು ಅಂತ ಹೇಳಿದರೆ ಏನರ್ಥ? ಯಾವುದೇ ಸುಖ ಇಲ್ಲ, ಎಲ್ಲೋ ಒಂದು ಕಡೆ ಇರುವುದು, ಸಿಕ್ಕಿದ್ದನ್ನು ಗೆಡ್ಡೆ ಗೆಣಸು ತಿನ್ಕೊಂಡಿರೋದು. ಅಂದರೆ ಜೀವನ ಅಂದರೆ ಬರೀ ಕಷ್ಟಮಯವೇ, ಸುಖ ಅಂತ ಹೇಳಿದರೆ ಇಲ್ಲವೇ ಇಲ್ಲ. ಈ ರೀತಿ ಸಾಮಾನ್ಯವಾಗಿ ಭಾವನೆ ಬಂದುಬಿಡ್ತದೆ. ನೀವು ಭಾಗವತ ಮುಂತಾದವುಗಳನ್ನು ಕೇಳಿದರೆ ಮೇಲು ನೋಟಕ್ಕೆ ಬರುವುದೇನು ಅಂತ ಹೇಳಿದರೆ, ಜೀವನ ಅಂತ ಹೇಳಿದರೆ, ಯಾಕಂದರೆ ಅಲ್ಲಿ ಋಷಿಮುನಿಗಳು ಹೋದರು, ಎಲ್ಲೋ ಹಿಮಾಲಯದಲ್ಲಿ ತಪಸ್ಸು ಮಾಡಿದರು, ಇನ್ನೆಲ್ಲ ಕಾಡಲ್ಲಿ ಹೋಗಿ ತಪಸ್ಸು ಮಾಡಿದರು, ಎಲ್ಲ ಸುಖಭೋಗಗಳನ್ನು ಬಿಟ್ಟರು, ಗಾಳಿ ಮಳೆ ಚಳಿ ಏನನ್ನೂ ಎಣಿಸ್ಲಿಲ್ಲ, ಹಾಗೆ ಬದುಕಬೇಕು. ಮತ್ತು ನಾವಿವತ್ತು ಸುಖವಾಗಿದ್ದೇವಲ್ವ, ಇದು ಜೀವನ ಅಲ್ಲ, ಇದು ತಪಸ್ಸಲ್ಲ, ಈ ರೀತಿಯೆಲ್ಲ ಸಾಮಾನ್ಯವಾಗಿ ಕಾಣುವಂತಹ ಮನಸ್ಸಿಗೆ ಬರುವಂತಹದ್ದಿದೆ. ವಿದುರ ತುಂಬ ಚೆನ್ನಾಗಿ ಹೇಳ್ತಾನೆ, ಜೀವನದಲ್ಲಿ ಸುಖ ಅನುಭವಿಸಬೇಡಿ ಅಂತ ನಿಮ್ಗೆ ಯಾರು ಹೇಳಿದ್ದು? ಜೀವನದಲ್ಲಿ ಸುಖವಾಗಿರಿ, ಸುಖವನ್ನು ಅನುಭವಿಸಿರಿ. ಅಂದರೆ ಆ ಮದುವೆ ಆಗಬೇಡಿ ಅಂತ ಹೇಳ್ತಾ ಇಲ್ಲ, ಮಕ್ಕಳು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ದುಡ್ಡು ಸಂಪಾದನೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮನೆ ಕಟ್ಟಬೇಡಿ ಅಂತ ಹೇಳ್ತಾ ಇಲ್ಲ, ಹೊಟ್ಟೆ ತುಂಬ ತಿನ್ನಿ ಅಂತ ಹೇಳ್ತಾ ಇಲ್ಲ, ಪಂಚಭಕ್ಷ ಪರಮಾನ್ನ ಊಟ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಎಲ್ಲವನ್ನು ಅನುಭವಿಸಿ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ನೀವು ಯಾವ ಸುಖವಂತ ಅನುಭವಿಸ್ತೀರಿ ಅದು ಯಾವತ್ತೂ ನಿಮ್ಮನ್ನು ಧರ್ಮದಿಂದ ದೂರ ಮಾಡಬಾರ್ದು. ಯಾವ ಸುಖ ನಿಮ್ಮನ್ನು ಧರ್ಮದಿಂದ ದೇವರಿಂದ ದೂರ ಮಾಡುತ್ತೆ ಆ ಸುಖವನ್ನು ಯಾವತ್ತೂ ಅನುಭವಿಸಬೇಡಿ ಅಂತ ಹೇಳ್ತಾರೆ.
ಧರ್ಮದಿಂದ ದೇವರಿಂದ ನಿಮ್ಮನ್ನು ದೂರ ಮಾಡುವ ಯಾವುದೇ ಸುಖ ಇರಬಹುದು, ಅಥವಾ ನಿಮ್ಮನ್ನು ನಿಜವಾದ ಸಂಪತ್ತಿನಿಂದ ದೂರ ಮಾಡುವಂತಹ ಸುಖ ಇರ್ಬೋದು. ಅಂದರೆ ನಿಜವಾದ ಸಂಪತ್ತು ಯಾವುದು ಅಂತ ಹೇಳಿದ್ರೆ ಸದ್ಗುಣಗಳೇ ನಿಜವಾದ ಸಂಪತ್ತು, ದೈವೀ ಸಂಪತ್ತು. ನಮ್ಮೊಳಗಿರುವ ಸದ್ಗುಣಗಳು ಹೊರಟೋಗ್ತವ ಯಾವ ಸುಖದಿಂದ? ಅಂದರೆ ಯಾವ ಸುಖದ ಹಿಂದೆ ಬಿದ್ದು ನನ್ನ ಸದ್ಗುಣವನ್ನು ಕಳ್ಕೊಂಡು ದುರ್ಗುಣವಂತನಾಗ್ತೇನೋ ಅಂಥ ಸುಖ ಬೇಡ, ಯಾವತ್ತ ಆ ಸುಖ ಬೇಡ. ಅಥವಾ ಯಾವುದನ್ನು ನಾನು ಧರ್ಮ ಮಾರ್ಗ ಬಿಟ್ಟುಬಿಡ್ತೇನೆ, ನನಗಲ್ಲಿ ಸುಖ ಸಿಗತ್ತೆ ಅಂತ ಹೋದ ಎಲ್ಲಿಗೆ? ವೇಶ್ಯೆಯ ಮನೆಗೆ. ವೇಶ್ಯೆಯ ಮನೆಗೆ ಹೋಗಿ ನೀನು ಸುಖ ಅನುಭವಿಸ್ತೀಯ ಅಂತ ಹೇಳಿದ್ರೆ ಧರ್ಮ ಬಿಟ್ಟಿಯ, ಅರ್ಥ ಬಿಟ್ಟಿಯ. ಈ ಧರ್ಮಾರ್ಥಗಳನ್ನು ಬಿಟ್ಟಂತಹ ಆ ಸುಖದಿಂದ ಏನು ಲಾಭ ಇದೆ ನಿನಗೆ? ಅದರಿಂದ ಇನ್ನೂ ದುಃಖವೇ. ಮೊದಲು ತೋರುತ್ತಿದ್ದ ಮಧುರ ವಿಷಯ ಸುಖ ಅಷ್ಟೇ, ಅದು ಮತ್ತೇನಿಲ್ಲ. ಅದೇ ರೀತಿ ಯಾವುದು ನಮ್ಮನ್ನು ಧರ್ಮದಿಂದ ದೂರ ಮಾಡುತ್ತದೆ, ಲಕ್ಷ ರೂಪಾಯಿ ಬರ್ಬೋದು ನನಗೆ, ಆದರೆ ಅದು ನನ್ನಿಂದ ಧರ್ಮದಿಂದ ದೂರ ಮಾಡುತ್ತದ, ದೇವರಿಂದ ದೂರ ಮಾಡುತ್ತದ? ಖಂಡಿತ ಲಕ್ಷ ರೂಪಾಯಿ ಬೇಡ, ಅದಕ್ಕಿಂತ ಬಡತನವೇ ವಾಸಿ. ನೋಡಿ, ಇದು ಬಹಳ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು. ಸುಖ ಅನುಭವಿಸಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ನೀನು ಅನುಭವಿಸುವ ಸುಖ ಅನ್ನುವುದು ಧರ್ಮದಿಂದ ಹಾಗೂ ಈ ದೇವರಿಂದ ದೂರ ಮಾಡದೇ ಇರಲಿ. ಕಾಮಂ ತದುಪಸೇವೇತ ನ ಮೂಢವ್ರತಮಾಚರೇತ್. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳ್ತಾನೆ, ನ ಮೂಢವ್ರತಮಾಚರೇತ್. ಸುಮ್ಮನೆ ತಿಳಿಯದೆ ಏನನ್ನು ಮಾಡಲಿಕ್ಕೆ ಹೋಗಬೇಡಿ. ಕೆಲವರೇನು ಅಂತ ಹೇಳಿದ್ರೆ ಇವತ್ತೊಂದು ವ್ರತ ಮಾಡ್ಕೊಂಡು ಕೂತಿರೋದು, ನಾಳೆ ಒಂದು ದಿನ ಇಡೀ ವಾರ ಇಡೀ ವ್ರತನೇ. ಇವತ್ತು ನಮಗೆ ಆ ವ್ರತ ಉಪವಾಸ, ನಾಳೆ ಈ ವ್ರತ ಉಪವಾಸ, ಇವತ್ತು ನಮಗೆ ಇದು 90, ನಾಳೆ ನಮಗೆ ಇದು 20. ನೋಡಿ, ಈ ರೀತಿ 90 ಆಚರಿಸ್ಕೊಂಡಿರುವುದು, ಉಪವಾಸ ಆಚರಿಸ್ಕೊಂಡು, ಇದೆಲ್ಲ ಇದೇ ರೀತಿ ಮಾಡ್ಕೊಂಡಿರುವಂಥದ್ದು. ನೀವು ಯಾಕೆ ಮಾಡ್ತಾ ಇದ್ದೀರಿ ಇದನ್ನು? ಕೇಳಿರಿ ಅವ್ರ ಹತ್ರ. ಏನಪ್ಪ ಅವ್ರು ಹೇಳಿದರೆ ಅದಕ್ಕೆ ಮಾಡ್ತಾಯಿದ್ದೇನೆ ನಾನು. ಇಲ್ಲ, ನಮ್ಮ ಹಿಂದಿಂದ ಬಂದಿದ್ದು ಅದಕ್ಕೆ ಮಾಡ್ತಾ ಇದ್ದೇವೆ. ಇದೆಲ್ಲ ಮೂಢವ್ರತಗಳು. ಇದನ್ನು ಈ ರೀತಿ ಸುಮ್ಮನೆ ಮೂಢವ್ರತಗಳನ್ನು ಮಾಡಬೇಡಿ. ಗೊತ್ತಿಲ್ಲದೆ ಏನು ನೀವು ಹೊಟ್ಟೆಯನ್ನು ಕಟ್ಟಿಕೊಂಡು ಕಷ್ಟವನ್ನು ಬಿಟ್ಟುಕೊಂಡು ಯಾರು ಹೇಳ್ತೀರಿ? ಯಾಕೆ ನಿಮಗೆ ಹೇಳಿದರು? ಆ ರೀತಿ ಗೊತ್ತಿಲ್ಲದೆ ನಿಮಗೆ ಕಷ್ಟಪಡಲಿಕ್ಕೆ ಯಾರು ಹೇಳಿದರು? ಖಂಡಿತ ಆ ರೀತಿ ಮಾಡಬೇಡಿ ಅಂತ ವಿದುರ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ನಾ ಮೂಢವ್ರತಮಾಚರೇತ್. ತಿಳಿಯದೆ ಏನನ್ನೂ ಮಾಡಲಿಕ್ಕೆ ಹೋಗಬೇಡಿ. ಸುಮ್ಮನೆ ಏನೇನೋ ನಿಯಮಗಳನ್ನು ಇಟ್ಕೊಳ್ಳೋದು ಅರ್ಥ ಇಲ್ಲ, ಏನಿಲ್ಲ. ನಿಮಗೆ ಎಲ್ಲಿವರೆಗೆ ಅಂದರೆ ಎಲ್ಲ ಬಿಟ್ಟು ಸನ್ಯಾಸಿ ಆದ, ಹೆಂಡತಿಯನ್ನು ಬಿಟ್ಟ, ಮಕ್ಕಳನ್ನು ಬಿಟ್ಟ, ಮನೆ ಇತ್ತು, ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಸನ್ಯಾಸಿ ಆದ, ಕಾವಿ ಬಟ್ಟೆ ತೊಟ್ಟ. ಯಾಕಪ್ಪ ನೀನು ಕಾವಿ ಬಟ್ಟೆ ತೊಟ್ಟೆ? ಯಾಕೆ ನೀನು ಸನ್ಯಾಸಿ ಆದೆ? ಗೊತ್ತಿಲ್ಲ. ನೋಡಿ, ಸನ್ಯಾಸಿ ಯಾಕಾದೆ ಅಂತ ಗೊತ್ತಿಲ್ಲ ಅವನಿಗೆ. ಯಾಕೆ ಹೆಂಡತಿ ಬಿಕ್ಲನ್ನು ಬಿಟ್ಟೆ? ಗೊತ್ತಿಲ್ಲ. ಮತ್ತೇನು ಅಂತ ಹೇಳಿದ್ರೆ ಬಿಡಬೇಕು ಅಂತ ಕಾಣಿಸ್ತು, ಬಿಟ್ಟೆ. ನೋಡಿ, ಈ ರೀತಿ ಉತ್ತರ ಹೇಳಿದರೆ ಏನು ಹೇಳೋದು ಅಂತ ಹೇಳಿದರೆ, ತಿಳಿಯದೆ ಮಾಡಿದ ಸನ್ಯಾಸವೂ ವ್ಯರ್ಥ, ತಿಳಿಯದೆ ಮಾಡಿದ ಎಲ್ಲವೂ ವ್ಯರ್ಥ. ಇದೆಲ್ಲ ಏನಂದರೆ ಮೂಢವ್ರತಗಳು, ಇದನ್ನೇ ಮೂಢನಂಬಿಕೆಗಳು ಅಂತ ಕಳೆಯುವಂಥದ್ದು. ಅದನ್ನು ವಿದುರ ತಾನು ಖಂಡಿಸ್ತಾನೆ. ಮಾಡಬೇಡಿ ಆ ರೀತಿಯಿಂದ, ತಿಳಿದು ಮಾಡಿ. ಯಾವುದೇ ಹಿಂದೆ ನೀವು ಯಾವುದೇ ಒಂದು ಆಚರಣೆಯನ್ನು ಮಾಡುವುದಕ್ಕಿಂತ ಮುಂಚೆ ತಿಳಿದು ಮಾಡಿ, ಆವಾಗ ನಿಮಗೆ ನಿಜವಾಗಲೂ ಫಲ ಇದೆ ಅಂತ ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ. ದುಃಖಾರ್ಥೇಷು ಪ್ರಮತ್ತೇಷು ನಾಸ್ತಿಕೇಶ್ವಲಶೇಷು ಚ ಅಲಶೇಷು ಚ ನ ಶ್ರೀರ್ವರ್ತ್ಯತ್ಯದಾಂತೇಷು ಏಚ್ಚೋತ್ಸಾಹ ವಿವರ್ಜಿತಾ. ಇನ್ನು ಸಂಪತ್ತು ಇಂಥವರಲ್ಲಿ ಇರೋಲ್ಲ ಅಂತ ಹೇಳ್ತಾಳೆ. ಶ್ರೀ ಲಕ್ಷ್ಮಿ ಸದೇ ಸಂಪತ್ತು, ನಿಜವಾದ ದೈವಿ ಸಂಪತ್ತು ಇಂಥವರಿರೋಲ್ಲ. ಅಂದರೆ ಸಂಪತ್ತು ಅಂತ ಹೇಳಿದ್ಕೊಳ್ಳೆ ನಮಗೇನು ಕಾಣುತ್ತೆ ಅಂದರೆ ದುಡ್ಡು ಅಂತ ಕಂಡುಬಿಡ್ತದೆ. ಇಲ್ಲಿ ಬರೀ ದುಡ್ಡು ಅಂತ ಹೇಳ್ತಾ ಇರೋದಲ್ಲ, ಮತ್ತು ದುಡ್ಡು ಯಾವುದಕ್ಕಾಗಿ ಸಂಪಾದನೆ ಮಾಡ್ತೇವೋ ಅದು. ಬರೀ ದುಡ್ಡು ಬಂದರೆ ಪ್ರಯೋಜನ ಇಲ್ಲ. ಮತ್ತು ಆ ದುಡ್ಡು ನೆಮ್ಮದಿ ಅಂತ ತಂದು ಕೊಡಬೇಕು. ಆ ದುಡ್ಡು ನಿಜವಾದ ಸುಖವನ್ನು ತಂದುಕೊಡು ನಮಗೆ. ಯಾವ ಸುಖ ಆಯುಷ್ಯಕರವಾಗಿದೆ, ಆರೋಗ್ಯಕರವಾಗಿದೆ, ಅಂಥ ಸುಖವನ್ನು ತಂದುಕೊಡಬೇಕು. ಅಂತಹ ಸುಖಕ್ಕೆ ಕಾರಣವಾದಂತಹ ಸಂಪತ್ತೇನಿದೆ ಅದಿಂಥವ್ರ ಹತ್ರ ನಿಲ್ಲುವುದಿಲ್ಲ ಅಂತ ಹೇಳ್ತಾನೆ ವಿದುರ. ಯಾರತ್ತ ಅಂದರೆ ಮೊದಲು ದುರ್ಖಾತೇಶು, ಯಾರು ಯಾವಾಗ ನೋಡಿದರೂ ಹತ್ಕೊಂಡು ಕೂತಿರ್ತಾರೆ, ಯಾವಾಗ ನೋಡಿದರೂ ಹತ್ಕೊಂಡೇ ಕೂತಿರೋದು. ನೀವು ಅವ್ರ ಹತ್ರ ಕೇಳಿ, ಅಯ್ಯೋ ಅದಿಲ್ಲ, ಅಯ್ಯೋ ಇದಿಲ್ಲ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅಲ್ಲಿ ಹಾಗಿಲ್ಲ, ಇಲ್ಲಿ ಹೀಗೆ ಅಂದರೆ ಇವರಿಗೆ ಏನು ಅಂತ ಹೇಳಿದ್ರೆ ಯಾವತ್ತು ದುಃಖವೇ. ಇವರು ಸುಖದಲ್ಲಿ ಇರೋದು ಅಂತಲೇ ಇಲ್ಲ. ಏನು ರೀ ಇಷ್ಟೆಲ್ಲ, ಒಂದು 100 ಕೋಟಿ ರೂಪಾಯಿ ನಿಮ್ಮ ಹತ್ರ ಇದೆಯಲ್ರಿ, ಇನ್ನೇನು ದುಃಖ ಪಡ್ಕೊಂಡು ಕೂತಿದ್ದೀರಿ? ಅಯ್ಯೋ 100 ಕೋಟಿ ಇರೋದು, ಏನು ಮಾಡೋಣ? ಬರೀ 100 ಕೋಟಿ ಇಟ್ಕೊಂಡು ಏನು ಮಾಡೋಣ?
ನೋಡಿ, ಅವ್ರ ಹತ್ರ 200 ಕೋಟಿ ಇದೆ, ನನ್ನ ಹತ್ರ ಬರೀ 100 ಕೋಟಿ ಇರೋದು. ಇದನ್ನೇ ಮತ್ತೆ ಅಯ್ಯೋ ಎಷ್ಟು ಕಷ್ಟ, ಇದನ್ನು ಕಾಪಾಡೋದು ಎಷ್ಟು ಕಷ್ಟ. ನೋಡಿ, ಈ ರೀತಿ ಹತ್ಕೊಂಡು ಕೂತವನ ಹತ್ರ ದುಡ್ಡು ಹೇಗೆ ಉಳಿತದೆ? ದುಡ್ಡು ಉಳಿಯೋದಿಲ್ಲ. ಸಂಪತ್ತು ಇವನ ಹತ್ರ ಸ್ಥಿರವಾಗಿ ಉಳಿಯೋದಿಲ್ಲ. ಯಾಕಂತೇಳಿದರೆ ಇವನು ದುಃಖದಿಂದಲೇ ಕಳ್ಕೊಳ್ತಾನೆ. ಯಾವತ್ತು ಮನುಷ್ಯ ಬಂದ ಹಣವನ್ನು, ಬಂದ ಸಂಪತ್ತನ್ನು ಉಳಿಸಿಕೊಳ್ಳಬೇಕು ಅಂತೇಳಿದರೆ ಮೊದಲು ಸಂತೋಷವಾಗಿರಬೇಕು. ಸಂತೋಷ ಇಲ್ಲದೆ ಇರುವವನಿಗೆ ಪ್ರಯೋಜನ ಇಲ್ಲ. ಎರಡನೇದೇನು ಅಂತೇಳಿದರೆ ಪ್ರಮತ್ತೇಶು. ಪ್ರಮತ್ತರು ಅಂತೇಳಿದರೆ ತಲೆ ಕೆಡಿಸ್ಕೊಂಡವರು ಅಂತೇಳಿದರೆ ನಾನಾ ವಿಧವಾದ ಚಟವನ್ನು ಅಂಟಿಸ್ಕೊಂಡವರು. ಅಂಥವ್ರ ಹತ್ರ ಹೇಗೆ ಸಂಪತ್ತಿರ್ತದೆ? ಚಟ ಅಂತೇಳಿದರೆ ಇವತ್ತು ಯಾವುದೋ ಒಂದು ಹೋದ, ಅಲ್ಲಿಗೊಂದು ಬೆಟ್ಟಿಂಗಿಗೆ ಹಾಕಿದ, ಇವತ್ತು ಹೋದ, ಇನ್ನೇನೊಂದು ಮಾಡಿದ. ಅಂದರೆ ಸಿಕ್ಕ ಹಾಗೆ ಖರ್ಚು ಮಾಡುವವನು, ಬುದ್ಧಿ ಸರಿ ಇಲ್ಲದೆ ಇರುವವನು. ಇಂಥ ಹುಚ್ಚರೇನಿದ್ದಾರೆ, ಹುಚ್ಚರ ಬಳಿಯಲ್ಲಿ ದುಡ್ಡು ಉಳಿಯುವುದಿಲ್ಲ. ಅಂದರೆ ಹುಚ್ಚರು ಅಂತೇಳಿದರೆ ನಿಜವಾಗಿ ಲೋಕದಲ್ಲಿ ಹುಚ್ಚರಾಗಿ ಕಾಣುವವರು ಒಂದು ರೀತಿ. ಇಂಥ ಕೆಲವರು ಹುಚ್ಚರು ಇರ್ತಾರೆ, ಇವರು ನಿಮಗೆ ಮೇಲುನೋಟಕ್ಕೆ ಬಹಳ ಸಭ್ಯರಾಗೇ ಕಾಣಿಸ್ತಾರೆ ಇವರು. ಆದರೆ ಮಾಡೋದೇನೆಂದರೆ ನೀವೇನು ದುಡ್ಡು ತೊಗೊಂಡೋಗಿ ಆ ದುಡ್ಡು ತೊಗೊಂಡು ಹೋಗಿ ಆ ಬೆಟ್ಟಿಂಗ್ ಹಾಕೋದು, ಆ ಚಟಕ್ಕೆ ಈ ಚಟಕ್ಕೆ, ಈ ರೀತಿ ದುಡ್ಡು ಖಾಲಿ ಮಾಡೋದು. ಇಂಥವರು ಕಡೆಗಾಗಬೇಕಾದ್ರೆ ಸಾಲ ಹೇಗೆ ಉಳಿತದೆ? ಇಂಥವ್ರ ಹತ್ರ ದುಡ್ಡು ಉಳಿಯೋದಿಲ್ಲ ಅಂತ ಹೇಳ್ತಾನೆ. ಯಾರು ಯಾವತ್ತೂ ದುಃಖ ಪಟ್ಕೊಂಡು ಕೂತಿರ್ತಾನೆ ಅವನ ಹತ್ರ ದುಡ್ಡು ಉಳಿಯೋದಿಲ್ಲ. ಯಾರು ಈ ರೀತಿ ಹುಚ್ಚನಾಗಿರ್ತಾನೆ ಕಂಡ ವಿಷಯದಲ್ಲಿ ಅವನ ಹತ್ರ ದುಡ್ಡು ಉಳಿಯೋದಿಲ್ಲ. ಇನ್ನು ನಾಸ್ತಿಕರಲ್ಲಿ ಯಾವತ್ತೂ ದುಡ್ಡು ಉಳಿಯೋದಿಲ್ಲ, ಸಂಪತ್ತು ಉಳಿಯೋದಿಲ್ಲ ಅಂತ ಹೇಳ್ತಾನೆ. ಅದೇನು ರೀ, ಇದು ಮಾತ್ರ ನಂಬಲಿಕ್ಕಾಗೋಲ್ಲ. ಯಾಕಂತ ಹೇಳಿದರೆ ಇವತ್ತು ಯಾರ್ಯಾರು ಶ್ರೀಮಂತರಿದ್ದಾರೆ ಆ ಶ್ರೀಮಂತರೆಲ್ಲರೂ ಕೂಡ ಆಸ್ತಿಕರೇನ? ದೇವರನ್ನು ನಂಬಿದವರೇನ? ದೇವರನ್ನು ನಂಬಿದವರಿಗಿಂತ ದೇವರನ್ನು ನಂಬದವರೇ ಇವತ್ತು ಹೆಚ್ಚು ಶ್ರೀಮಂತರಾಗಿರುವಂಥದ್ದು, ಹೆಚ್ಚು ನೆಮ್ಮದಿಯಿಂದಿರುವಂಥದ್ದು ನಮಗೆ ಕಾಣಿಸ್ತದೆ. ಖಂಡಿತ ಸಾಧ್ಯ ಇಲ್ಲ. ದುಡ್ಡು ಬರಬಹುದು, ಆದರೆ ದುಡ್ಡಿನೊಟ್ಟಿಗೆ ಸಂಪತ್ತು, ಇದು ನೆಮ್ಮದಿ ಅನ್ನೋದಿಲ್ಲ. ಆ ನೆಮ್ಮದಿ ಅನ್ನೋದು ಬರೋಲ್ಲ. ಯಾಕಂತೇಳಿದ್ರೆ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಬೇಕಾ? ದೇವರಲ್ಲಿ ನಂಬಿಕೆ ಬೇಕೇ ಬೇಕು, ಧರ್ಮದಲ್ಲಿ ನಂಬಿಕೆ ಬೇಕೇ ಬೇಕು. ಅದೇ ನಮಗೆ ನೆಮ್ಮದಿ ಅಂತ ಅಂದ್ಕೊಡೋದು. ಯಾಕಂದರೆ ಮನುಷ್ಯನಿಗೆ ನೆಮ್ಮದಿ ಯಾವಾಗ ಹೇಳಿ? ದುಡ್ಡು ಬಂದದ್ರಿಂದ ನೆಮ್ಮದಿ ಅಲ್ಲ, ಮತ್ತು ಬಂದದ್ದು ಸಾಕಪ್ಪ ಅಂತ ಹೇಳಿದ್ರಲ್ಲಿ ನೆಮ್ಮದಿ. ಅಯ್ಯೋ ಸಾಕು, ಇಷ್ಟಿದೆಯಲ್ವಾ, ಸಾಕು ನನಗೆ. ನೋಡಿ, ಈ ಭಾವನೆ, ಈ ಸಾಕು ಎನ್ನುವ ಭಾವನೆ ಬರಬೇಕಾ? ಅದು ದೇವರು ಧರ್ಮದಲ್ಲಿ ನಂಬಿಕೆ ಇದ್ದರೆ ಮಾತ್ರ. ಅಯ್ಯೋ ಸಾಕಪ್ಪ, ದೇವರು ಕೊಟ್ಟದ್ದು ಇಷ್ಟು ಸಾಕು, ನೋಡಿ ಅಷ್ಟೇ ಇರಬೇಕು ಮುಖ್ಯವಾಗಿ. ಅದಿಲ್ಲದೆ ಇದ್ದರೆ ಇವಾಗ ನಾಸ್ತಿಕನಾದವನಿಗೆ ಸಾಕು ಅಂತ ಹೇಗೆ ಬರ್ತದೆ ಹೇಳಿ ಭಾವನೆ? ಯಾಕಂದರೆ ಇನ್ನೂ ಬೇಕು. ಯಾಕಂದರೆ ನಾಸ್ತಿಕ ತಿಳ್ಕೊಂಡಿರೋದೇನೆಂದರೆ ಲೈಫ್ ಈಸ್ ಫಾರ್ ಎಂಜಾಯ್ಮೆಂಟ್. ಲೈಫ್ ಇರೋದೇ ಎಂಜಾಯ್ಮೆಂಟ್ ಮಾಡಲಿಕ್ಕೆ ದುಡ್ಡು ಕಮ್ಮಿ ಹೆಚ್ಚಾಗೋದು ಅಂತ ಉಂಟಾ? ಯಾಕಂತ ಹೇಳಿದ್ರೆ ನಿಮಗೆ ಕೋಟಿ ರೂಪಾಯಿ ಬಂದರೂ ಕೂಡ ಅದನ್ನು ಎಂಜಾಯ್ ಮಾಡಲಿಕ್ಕೆ ಇವತ್ತು ಅಷ್ಟೇ ಮಾರ್ಗಗಳಿದೆ. ನಿಮ್ಮ ದುಡ್ಡಿಗೆ ಸರಿಯಾಗಿ ಅದನ್ನು ಮೋಜು ಮಾಡಲಿಕ್ಕೆ, ಮಸ್ತಿ ಮಾಡಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ. ಹಾಗಿರಬೇಕಾದ್ರೆ ಅವನು ಆ ದುಡ್ಡನ್ನು ಸುಮ್ಮನೆ ಬಿಟ್ಕೊಳ್ತಾನೆ, ಖಾಲಿ ಮಾಡ್ತಾನೆ. ಆದರೆ ಆಸ್ತಿಕನಾದವನು ಹಾಗಲ್ಲ. ಯಾರು ದೇವರು ಧರ್ಮ ಅಂತೇಳಿ ನಂಬಿದ್ದಾನೆ ಆ ವ್ಯಕ್ತಿ ತಾನು ಆ ಹಣವನ್ನು ಪೋಲು ಮಾಡಲಿಕ್ಕೆ ಹೋಗಲ್ಲ. ಮತ್ತೇನು ಅಂತ ಹೇಳಿದ್ರೆ, ಇಲ್ಲ, ಇದನ್ನು ನಾನು ಸರಿಯಾದ ಮಾರ್ಗದಲ್ಲಿ ವಿನಿಯೋಗ ಮಾಡಬೇಕು. ನೋಡಿ, ಈ ರೀತಿ ತಿಳ್ಕೊಳ್ಳುವುದರಿಂದಾಗಿ ಅವನ ಹತ್ರ ಸಂಪತ್ತು ಉಳಿತದೆ, ಇವನ ಹತ್ರ ಉಳಿಯೋದಿಲ್ಲ ಅಂತ ಹೇಳ್ತಾನೆ. ಇನ್ಯಾರಲ್ಲಿ ಅಂತ ಹೇಳಿದ್ರೆ ಆಲಸೆ ಶುಚ, ಸೋಮಾರಿಗಳು. ಯಾರು ಅಪ್ಪ ಮಾಡಿದ್ದನ್ನು ಕೂತ್ಕೊಂಡು ತಿಂತಾ ಇರ್ತಾನೆ, ಎಷ್ಟು ದಿನ ಬರುತ್ತದು? ಅಪ್ಪ ಮಾಡಿದ ದುಡ್ಡು ಎಷ್ಟು ದಿನ ತಿನ್ಲಿಕ್ಕೆ ಬರ್ತದೆ ಇವನಿಗೆ? ಒಂದು ದಿನ ಹೋಯ್ತು, ಎಲ್ಲ ಹೋಯ್ತು. ಅದೇ ರೀತಿ ಯಾರು ಅದಾಂತೇಶು, ಇಂದ್ರಿಯ ನಿಗ್ರಹ ಇಲ್ಲದ ವ್ಯಕ್ತಿ, ಸಂಪತ್ತು ನಿಲ್ಲುವುದಿಲ್ಲ ಅವ್ರ ಹತ್ರ ಅಂತ ಹೇಳ್ತಾರೆ. ಲಕ್ಷ್ಮಿ ನಿಲ್ಲುವುದಿಲ್ಲ, ಸಂಪತ್ತು ನಿಲ್ಲುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಹೇಳೋದುಂಟಲ್ಲ, ಅವ್ರ ಕೈಬಾಯೇ ಸರಿ ಇಲ್ಲ ಅಂತ. ಕೈಬಾಯಿ ಸರಿ ಇಲ್ಲ ಅಂತ ಹೇಳೋದು ಒಂದೇ, ಇಂದ್ರಿಯ ನಿಗ್ರಹ ಇಲ್ಲ ಅಂತ ಹೇಳಿದ್ರು ಒಂದೇ. ಹಾಗಾಗಿ ಕಳ್ಕೊಳ್ತಾನವನು. ಸಂಪತ್ತು ಇರ್ತದೆ, ಆದರೆ ಬಾಯಿಯ ಬಗ್ಗೆ ನಿಯಂತ್ರಣ ಇಲ್ಲ. ಸಿಕ್ಕಾಪಟ್ಟೆ ಮಾತಾಡೋದು, ಸಿಕ್ಕಾಪಟ್ಟೆ ಬೈಯೋದು, ಸಿಕ್ಕಿದ್ದನ್ನೆಲ್ಲ ತಿನ್ನೋದು. ನಾನಾ ವಿಧವಾದ ರೋಗ ರುಜಿನಗಳನ್ನು ಹಿಡಿಸ್ಕೊಳ್ತಾನೆ, ಅದಕ್ಕೊಂದಷ್ಟು ದುಡ್ಡು ಖಾಲಿಯಾಗಿ ಹೋಗುತ್ತೆ. ಅಥವಾ ಇದ್ದವರ ಹತ್ರ ಎಲ್ಲ ಜಗಳ ಮಾಡಿ, ಹಾಗೆ ಮಾಡಿ ಹೀಗೆ ಮಾಡಿ ಎಲ್ಲ ಸಂಪತ್ತನ್ನು ಕಳ್ಕೊಳ್ತಾನೆ. ಯಾಕಂದರೆ ಸಂಪತ್ತು ಅನ್ನೋದು ಬರೀ ಇರೋದು ಮುಖ್ಯ ಅಲ್ಲ. ಇರುವ ಸಂಪತ್ತನ್ನು ಸಂಪತ್ತು ಅಂತ ಹೇಳಲ್ಲ, ಮತ್ತು ಅದು ತಿರುಗ್ತಾ ಇರಬೇಕು. ಅವನು ಹಾಕ್ತಾನೆ ಮತ್ತೆ ತೆಗಿತಾನೆ, ಹಾಕ್ತಾನೆ ಮತ್ತೆ, ಅವಾಗೇನು ಅಂದರೆ ಹೆಚ್ಚೆಚ್ಚು ಆಗ್ತಾ ಇರ್ತದೆ. ಹಾಗಾಗಬೇಕಾ ನಿನಗೆ? ಮುಖ್ಯವಾಗಿ ಇಂದ್ರಿಯ ನಿಗ್ರಹ ಬೇಕು, ಅದು ಬಹಳ ಮುಖ್ಯವಾಗಬೇಕಾದದ್ದು. ಮತ್ತು ಯಾರು ಅಂತ ಹೇಳಿದ್ರೆ, ಯಾರಿಗೆ ಉತ್ಸಾಹವೇ ಇಲ್ಲ, ಅವರ ಹತ್ರ ಸಂಪತ್ತಿರೋಲ್ಲ ಅಂತೇಳಿದರೆ, ನನಗೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಒಂದು ಉತ್ಸಾಹ ಬೇಕು.
ಅದೇ ಇಲ್ದಿದ್ದು ಅವನಿಗೆ. ಉದಾಹರಣೆಗೆ ಹೇಳುವುದಾದರೆ, ಎಲ್ಲೋ ಕಾಡಲ್ಲಿ ಹೋಗಿ ಒಬ್ಬ ಸನ್ಯಾಸಿ ಕೂತಿದ್ದಾನೆ ಮೂಗು ಹಿಡ್ಕೊಂಡು. ಅಂಥವನಿಗೆ ಉತ್ಸಾಹ ಇದೆ ದುರು ಸಂಪಾದನೆ ಮಾಡಬೇಕು ಅಂತ? ಇಲ್ಲ, ಅವನ ಹತ್ರ ಸಂಪತ್ತು ಉಳಿಯುವುದಿಲ್ಲ. ಅಲ್ಲಿಯೋ ಅಂಥ ಸನ್ಯಾಸಿಗಳ ಹತ್ರನೂ ಇದು ತಪಸ್ವಿಗಳ ಹತ್ರನೂ ಉಳಿಯೋಲ್ವಾ? ಅವ್ರಿಗೆ ಬೇಕಾಗೇ ಇಲ್ಲ. ನಿಮ್ಮ ಈ ಸಂಪತ್ತು ಬೇಕಾಗೇ ಇಲ್ಲ ಅವರಿಗೆ, ಅದಕ್ಕಾಗಿ ಉಳಿಯುವುದಿಲ್ಲ ಅಷ್ಟೇ. ಅಲ್ಲಿ ಆರ್ಜವೇನ ನರಂ ಯುಕ್ತಂ ಮಾರ್ದವಾ ಸವ್ಯತಪತ್ರಪಂ ಅಶಕ್ತಂ ಮನ್ಯಮಾನಸ್ತು ದರ್ಶಯಂತಿ ಕುಬುದ್ಧಯ. ಜಗತ್ತು ಹೇಗಿದೆ ಅದನ್ನು ಹೇಳ್ತಾನೆ ವಿದುರ. ಜಗತ್ತಿನಲ್ಲಿ ನಾವು ಸಾಮಾನ್ಯ ನಮ್ಮ ಮನಸ್ಸನ್ನು ಮೊದಲೇ ತಯಾರು ಮಾಡಿಕೊಳ್ಬೇಕು. ಹೇಗೆಂದರೆ, ನೀವು ನೇರವಾದ ನುಡಿ ಉಳ್ಳ ವ್ಯಕ್ತಿಗಳ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳಿಬಿಡ್ತಾರೆ. ಒಳಗೊಂದು ಹೊರಗೊಂದು ಇಲ್ಲ ಜೀವನದಲ್ಲಿ. ಒಳ್ಳೆದು ಕೆಟ್ಟ ಇದೆ ಅಂದರೆ ನೋಡಿ, ನೀವು ಕೆಟ್ಟದ್ದು ಮಾಡಿದ್ದೀರಾ, ಒಳಗಿನಿಂದ ಇವ್ರು ಕೆಟ್ಟದ್ದು ಮಾಡ್ತಾ ಇದ್ದಾರೆ ಹೇಳಿಬಿಡ್ತಾರೆ. ಅದೇ ನೀವು ಒಳ್ಳೇದು ಮಾಡ್ತಾ ಇದ್ದೀರಾ ಹೊಗಳ್ತಾರೆ, ಈ ರೀತಿ. ಆದರೆ ನೀವು ಈ ರೀತಿ ಇದ್ದೀರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಅವಮಾನ ಮಾಡ್ತಾರೆ ಜನ, ಬೆಲೆ ಕೊಡೋಲ್ಲ ನಿಮಗೆ. ಯಾಕೆ ಅಂತ ಹೇಳಿದ್ರೆ, ಲೋಕದಲ್ಲಿ ಜನ ಏನು ಬಯಸ್ತಾರೆ ಅಂತೇಳಿದ್ರೆ, ಹೊರಗಿನಿಂದ ಮುಖಸ್ತುತಿ ಮಾಡು, ಹಿಂದಿಂದ ಬೈಕೊಳ್ಳಿ ಅಲ್ಲ, ಮತ್ತು ಎದುರಿಂದ ಚೆನ್ನಾಗಿ ಮಾತಾಡು. ಅಂದರೆ ಮನಸ್ಸಿನಲ್ಲೊಂದು ಮಾತಿನಲ್ಲೊಂದು, ಇನ್ನು ಕ್ರಿಯೆ ಬೇರೆಯೇ, ಮಾಡೋದು ಬೇರೆಯೇ. ಈ ರೀತಿ ಇದ್ದ ವ್ಯಕ್ತಿಗಳನ್ನು ಜನ ಮೆಚ್ಚಿಕೊಳ್ತಾರೆ ಮೇಲ್ನೋಟಕ್ಕೆ. ಯಾಕಂತ ಹೇಳಿದ್ರೆ ರಂಗಾಗಿ ಮಾತಾಡ್ತಾರಲ್ವ. ಆದರೆ ಯಾರು ನೇರವಾದ ನಡೆನುಡಿ ಇರ್ತಾನೆ, ಪ್ರಾಮಾಣಿಕವಾದ ವ್ಯಕ್ತಿಯಾಗಿರ್ತಾನೆ, ಅಂಥ ವ್ಯಕ್ತಿಗೆ ನಿಜವಾಗಲೂ ಅವಮಾನ ಮಾಡ್ತಾರೆ. ಇದು ನಾವು ಕಟ್ಟಿಟ್ಟ ಬುತ್ತಿಯೇ, ಇದನ್ನು ತಿಳ್ಕೊಳ್ಬೇಕಾದದ್ದೇ. ಅದೇ ರೀತಿ ಮಾರ್ದವ ಸವ್ಯಪತ್ರಪತ್ವ, ಯಾರು ಪಾಪ ತುಂಬ ನಾಚಿಕೆಯ ಸ್ವಭಾವದವರು. ನಾಚಿಕೆ ಸ್ವಭಾವದಿಂದಾಗಿ ತಾವು ಒಂಥರ ಯಾರ ಮುಂದೆಯೂ ಬರೋಲ್ಲ, ಎಲ್ಲ ಇದೆ, ಆದರೆ ಅಯ್ಯೋ ಸ್ವಾಮಿ ನಾವು ಸಣ್ಣವರು, ನಾವೆಲ್ಲ ಎದುರಿ ಬರೋಲ್ಲ. ನಾವು ಈ ರೀತಿ, ನೀವು ನಿಜವಾಗಲೂ ದೊಡ್ಡ ಗುಣ. ಯಾವ ವ್ಯಕ್ತಿ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದರೂ ಕೂಡ ನಾನು ಸಣ್ಣವನು ಅಂತ ತಾನು ಹಿಂದೆ ನಿಂತುಕೊಳ್ತಾನೆ. ಹಿಂದೆ ನಿಂತರೂ ಕೂಡ ನೋಡಿ ಜನ ಯಾವ ರೀತಿ ಅಂತ ಹೇಳಿದ್ರೆ ಅವನನ್ನು ಎದುರಿಗೆ ಕರೆಯೋಲ್ಲ. ಮತ್ತು ನೀವು ಹಿಂದೆ ನಿಂತಿದ್ದೀನಿ ಅಂತ ಹೇಳಿದ್ರೆ ಅವರಲ್ಲೇನೋ ಫಾಲ್ಟ್ ಇದೆ ಅಂತ ನಿಮ್ಮನ್ನು ಅವಮಾನವೇ ಮಾಡ್ತಾರೆ ಹೊರತು ನಿಮ್ಮ ಆ ದೊಡ್ಡ ಗುಣವನ್ನು ಗುರುತಿಸೋಲ್ಲ. ಪ್ರಾಮಾಣಿಕತೆ ಇದೆ ಎಂಬುದನ್ನು ಜನ ಒಳ್ಳೆಯ ಗುಣ ಅಂತ ಗುರುತಿಸೋಲ್ಲ. ಮತ್ತೇನು ಅಂತ ಹೇಳಿದ್ರೆ, ನಮ್ಮ ಇದ್ದ ತಪ್ಪನ್ನು ಹೇಳಿಬಿಟ್ಟ ಇವನು, ಇನ್ನೂ ಸಿಟ್ಟು ಮಾಡ್ಕೊಳ್ತಾರೆ, ನಿಮ್ಗೆ ಅವಮಾನ ಮಾಡ್ತಾರೆ. ಇದು ಸಹಜ, ಜಗತ್ತಿನಲ್ಲಿ ಈ ರೀತಿ ಆಗೋದು ಸಹಜ. ಯಾಕಂದರೆ ಇದು ವಿದುರನದ್ದೇ ಅನುಭವ. ವಿದುರ ಪಾಪ ಯಾವತ್ತು ಇದ್ದಾಗಿ ಹೇಳುವನು, ನೇರವಾದ ನಡೆ ಉಳ್ಳವನು, ಅದಕ್ಕೆ ಅವಮಾನವೇ ಆಗೋದು ಅವನಿಗೆ. ನೋಡಿ, ಅದನ್ನು ಅವನು ಹೇಳ್ತಾನೆ, ಈ ರೀತಿ ಆಗೋದು ಸಹಜ, ಅದಕ್ಕೆ ಮೊದಲೇ ನಾವು ತಯಾರಾಗಿರಬೇಕು ಅಂತ. ಅತ್ಯಾರ್ಹಮತಿದಾತಾರಂ ಅತಿಶೂರಮತಿವ್ರತಂ ಪ್ರಜ್ಞಾಭಿಮಾನಿನಂ ಚೇವ ಶ್ರೀರ್ಭಯಾನ್ನೋಪಸರ್ಪತಿ. ಇನ್ನು ಇಷ್ಟು ಮಂದಿಯನ್ನು ಸಂಪತ್ತು, ಲಕ್ಷ್ಮಿ ಭಯದಿಂದಲೇ ಹತ್ತಿರ ಬರಲ್ಲಂತೆ ಇವ್ರ ಹತ್ರ. ಯಾರು ಅಂತ ಹೇಳ್ಬೋದಾ? ನೋಡಿ, ಇದಕ್ಕೆ ಎರಡು ರೀತಿ ಅರ್ಥ ಮಾಡ್ಬೋದು. ಒಂದು ಅತ್ಯಾರ್ಹಂ. ಅತ್ಯಾರ್ಹಂ ಅಂತ ಹೇಳಿದರೆ ತುಂಬ ಶ್ರೇಷ್ಠನಾದವನು, ಒಂದು ಅರ್ಥದಲ್ಲಿ ಹೇಳೋದಾಗ ತುಂಬ ಶ್ರೇಷ್ಠನಾದವನು. ಅತಿ ಅರ್ಹ, ಅರ್ಹ ಅಂತ ಹೇಳಿದ್ರೇ ಶ್ರೇಷ್ಠನಾದವನು. ಅತ್ಯರ್ಹ ಅಂತ ಹೇಳಿದ್ರೆ ಅತ್ಯಂತ ಶ್ರೇಷ್ಠನಾದ ವ್ಯಕ್ತಿ. ಅಲ್ಲರಿ, ಅತ್ಯಂತ ಶ್ರೇಷ್ಠನಾದ ವ್ಯಕ್ತಿಯಲ್ಲೇ ಲಕ್ಷ್ಮೀ ರುದ್ದುತ್ತಾನೆ, ಸಂಪತ್ತಿರುವುದೇ ಅವನ ಹತ್ರ. ಹಾಗಿರಬೇಕಾದ್ರೆ ಅವನ ಹತ್ರ ಇರೋಲ್ಲ ಅಂತ ಹೇಳಿದ್ರೆ ಏನರ್ಥ? ಅಂಥವರ ಹತ್ತಿರದಿಂದ ಭಯದಿಂದಲೂ ಅವ್ರ ಹತ್ರ ಬರೋಲ್ಲ ಅಂತ ಹೇಳಿದ್ರೆ ಏನರ್ಥ? ಸಾಮಾನ್ಯವಾಗಿ ಕಾಣ್ಬೋದು ನಮಗೆ. ಇಲ್ಲಿ ಬರೋಲ್ಲ ಅಂದರೆ ಒಂದು ರೀತಿ ಅರ್ಥ ಏನು ಅಂತ ಹೇಳಿದ್ರೆ ಚಂಚಲೆಯಾಗಿ ಬರೋಲ್ಲ, ಮತ್ತು ಸ್ಥಿರವಾಗಿ ಬಂದು ನೆಲೆಸ್ತಾಳೆ. ಅಥವಾ ಇನ್ನೊಂದು ಇದಕ್ಕೆ ಅರ್ಥ ಏನು ಅಂದರೆ, ಅತ್ಯಾರ್ಹಂ ಅಂದರೆ ಯಾರು ಈ ಅರ್ಹರು ಅಂತೇಳಿದ್ರೆ ಪೂಜ್ಯರು, ಗೌರವಾರ್ಹರು, ಆ ಗೌರವಾರ್ಹರಾದವರನ್ನು ಮೀರಿ ನಿಂತಿದ್ದಾನೆ. ಅಂದರೆ ಅವರಿಗೆ ಬೆಲೆ ಕೊಡಲ್ಲ. ಯಾರು ಯೋಗ್ಯರಿದ್ದಾರೆ, ಗೌರವಾರ್ಹರಿದ್ದಾರೆ, ಅವರಿಗೆ ಬೆಲೆ ಕೊಡಲ್ಲ, ಅವರಿಗೇನು ತಾನು ಮಾಡೋಲ್ಲ. ಮತ್ತೇನೆಂದರೆ ಅವರಿಗೆ ಅವಮಾನ ಮಾಡೋದು. ಈ ರೀತಿ ಯಾರು ಮಾಡ್ತಾನೆ, ಅವನ ಹತ್ತಿರ ಲಕ್ಷ್ಮಿ ಭಯದಿಂದಲೂ ಬರೋಲ್ಲ. ಅಂದರೆ ಅವನ ಸಂಪತ್ತು, ನಿಜವಾದ ಸಂಪತ್ತು ಬರುವುದೇ ಇಲ್ಲ. ಅದೇ ರೀತಿ ಅತಿದಾತಾರಂ. ಅತಿದಾತಾರಂ ಅಂದರೆ ಹೀಗೆ, ಯಾರು ದಾನ ಮಾಡುವಂಥವರಿದ್ದಾರೆ, ದಾನ ಮಾಡುವವರನ್ನು ಮೀರಿ ನಿಲ್ತಾನೆ. ಆದರೆ ಮೀರಿ ನಿಲ್ತಾನೆ ಅಂತ ಹೇಳಿದ್ರೆ ಅವರನ್ನು ಅವಮಾನ ಮಾಡೋದು, ಮತ್ತೇನು ಅಂತ ಹೇಳಿದ್ರೆ ಅವರಿಗೆ ಸರಿಯಾಗಿ ನೋಡೋದಿಲ್ಲ. ಈ ರೀತಿ ಯಾರು ಮಾಡ್ತಾನೆ ಅಂಥ ವ್ಯಕ್ತಿ. ಮತ್ತಾರು ಅಂತ ಹೇಳಿದ್ರೆ ಅತಿಶೂರಂ, ಶೂರತ್ವವನ್ನು ಮೀರಿ ನಿಂತವನು.
ತಾನಂತೂ ಶೂರ ಅಲ್ಲ, ಇನ್ನೊಬ್ಬರು ಶೂರರಿದ್ದರೆ ಅವರನ್ನು ಕಂಡ್ರೂ ಆಗೋಲ್ಲ. ತಾನಂತೂ ಯಾರಿಗೂ ಕೈ ಎತ್ತಿ ಕೊಡೋಲ್ಲ, ಇನ್ನೊಬ್ಬರು ಕೊಡ್ತಾ ಇದ್ದರೆ ನೋಡಲಿಕ್ಕಾಗೋಲ್ಲ. ಇಂಥ ಬೇರೆ. ಮತ್ತು ಅತಿವ್ರತಂ, ಯಾವ ವ್ಯಕ್ತಿ ಯಾವುದೇ ವ್ರತಾಚರಣೆ ನಿಯಮ ಯಾವ ವ್ರತವೂ ಇಲ್ಲ, ಎಲ್ಲ ನಿಯಮಗಳನ್ನು ತೂರಿಬಿಟ್ಟಿದ್ದಾನೆ. ಇಂಥವನ ಬಳಿ ಇನ್ನು ಪ್ರಜ್ಞಾಭಿಮಾನಿನಂ, ಎಲ್ಲಕ್ಕಿಂತ ದೊಡ್ಡದೇನು ಅಂತ ಹೇಳಿದರೆ ನಾನೇ ದೊಡ್ಡ ಬುದ್ಧಿವಂತ, ನಾನೇ ದೊಡ್ಡ ಜ್ಞಾನಿ ಅಂತ ತಿಳ್ಕೊಂಡ ವ್ಯಕ್ತಿ. ಇವರ ಹತ್ರ ಎಲ್ಲ ಸಂಪತ್ತು ಯಾವತ್ತೂ ಬರೋಲ್ಲ ಅಂತ ಹೇಳ್ತಾರೆ. ಲಕ್ಷ್ಮಿ ಬರೋಲ್ಲ, ಬಂದರೂ ಇಂಥವ್ರ ಹತ್ರ ಉಳಿಯೋಲ್ಲ, ಬರುವುದೇ ಇಲ್ಲ ಇವ್ರ ಹತ್ರ, ಇಂಥವ್ರ ಹತ್ರ ಎಲ್ಲ ಬರುವುದೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾಳೆ. ನ ಚಾತಿ ಗುಣವಸ್ತ್ವೇಷ ನಾತ್ಯಂತಂ ನಿರ್ಗುಣೇಶು ಚ ಉನ್ಮತ್ತ ಗೌರಿವಾಂಧಾಶ್ರೀ ಕುಚಿದೇವಾವತಿಷ್ಠತಿ ಅಂತ ಹೇಳ್ತಾಳೆ. ಇನ್ನು ನಚ ಅತಿಗುಣವಸ್ತ್ವೇಷ, ಯಾರಲ್ಲಿ ಒಳ್ಳೆ ಗುಣಗಳನ್ನು ಮೀರಿ ನಿಂತಿದ್ದಾರೆ, ಅಂದರೆ ಒಳ್ಳೆ ಗುಣಗಳನ್ನು ಮೀರಿ ನಿಂತಿದ್ರು ಅಂದರೆ ಯಾರು ಒಳ್ಳೆಯವರಿದ್ದಾರೆ, ಒಳ್ಳೆ ಗುಣವಂತರಿದ್ದಾರೆ, ಅವರಿಗೆ ಬೆಲೆ ಕೊಡೋಲ್ಲ, ಅವರಿಗೆ ಸನ್ಮಾನ ಮಾಡೋಲ್ಲ, ಅವರವನ್ನು ಗೌರವಿಸೋದಿಲ್ಲ. ಈ ರೀತಿ ಯಾರಿರ್ತಾರೆ ಅಂಥವರ ಬಳಿ ಲಕ್ಷ್ಮಿ ಬರೋಲ್ಲ. ಇನ್ನೆಂಥವ್ರು ಅಂತ ಹೇಳಿದ್ರೆ ನಾತ್ಯಂತಂ ನಿರ್ಗುಣೇಶಿತ, ಯಾರು ನಿರ್ಗುಣರಿದ್ದಾರೆ, ನಿಜವಾಗಲೂ ಕೂಡ ನಿರ್ಗುಣರು ಅಂತ ಹೇಳಿದ್ರೆ ಜ್ಞಾನಿಗಳು, ದೊಡ್ಡ ಜ್ಞಾನಿಗಳು. ಇವಾಗ ಶುಕಾಚಾರ್ಯರಂತಹ ಜ್ಞಾನಿಗಳು 3 ಗುಣಗಳನ್ನು ಮೀರಿ ನಿಂತವರು, ಅವರನ್ನು ಮೀರಿದವರು ಅಂತ ಹೇಳಿದ್ರೆ ಅವರಿಗೆ ಬೆಲೆ ಕೊಡೋಲ್ಲ. ಇಂಥ ವ್ಯಕ್ತಿಗಳು ಇವರ ಹತ್ರವೂ ಸಂಪತ್ತು ಬರುವುದಿಲ್ಲ, ಲಕ್ಷ್ಮಿ ಸ್ಥಿರವಾಗಿ ನಿಲ್ಲುವುದಿಲ್ಲ ಅಂತ ಹೇಳ್ತಾನೆ. ಒಂದೊಮ್ಮೆ ಇಂಥ ಯಾರು ದುರ್ಗುಣವಂತರಿದ್ದಾರೆ ಇವರ ಬಳಿಯೂ ಸಂಪತ್ತು ಬಂತು ಅಂತೇಳಿದ್ರೆ ಅದು ಹೇಗೆ ಅಂತೇಳಿದರೆ ಗೌರಿಬಾಂಧ ಅಂತ, ಉನ್ಮತ್ತ ಅಂತೇಳಿದರೆ ಈ ಕೆಲವು ಸಲ ಈ ಗೂಳಿಗಳಿಗೆ ಮದ ಬರೋದು ಅಂತುಂಟು, ಮದ ಬಂದ ಗೂಳಿಯಂತೆ ಅಂತ. ಅಂದರೆ ಮದ ಬಂದ ಗೂಳಿ ಯಾವಾಗ ಬಂದು ಗುದ್ದುತ್ತದೋ ಗೊತ್ತಿಲ್ಲ, ಯಾವಾಗ ಓಡಿ ಹೋಗ್ತದೋ ಗೊತ್ತಿಲ್ಲ. ಆ ರೀತಿ ನಿಮ್ಮ ಸಂಪತ್ತು ಯಾವಾಗ ನಿಮಗೆ ಹೊಡೆತ ಕೊಡ್ತದೋ ಗೊತ್ತಿಲ್ಲ, ಯಾವಾಗ ನಿಮ್ಮನ್ನು ಬಿಟ್ಟು ಹೋಗ್ತದೋ ಗೊತ್ತಿಲ್ಲ, ಆ ರೀತಿ ಇರ್ತದಷ್ಟೇ. ಅದಕ್ಕೋಸ್ಕರ ಯಾವತ್ತೂ ನಮ್ಮಲ್ಲಿ ಸಂಪತ್ತಿರಬೇಕು ಅಂತ ಹೇಳಿದರೆ ನಾವು ಇನ್ನೊಬ್ಬರನ್ನು ಗೌರವಿಸುವುದು ಕಲಿಬೇಕು. ವಿಶೇಷವಾಗಿ ಯಾರು ಸಜ್ಜನರಿದ್ದಾರೆ, ಒಳ್ಳೆಯವರಿದ್ದಾರೆ, ಅವರನ್ನು ಗೌರವಿಸುವುದು ಕಲಿಬೇಕು. ಅದು ಬಹಳ ಮುಖ್ಯವಾಗಬೇಕಾದದ್ದು. ಇನ್ನೊಂದು ಹೇಳ್ತಾನೆ, ಅಧರ್ಮೋಪಾರ್ಜಿತೈರರ್ಥೈ ಯಃ ಕರೋತ್ಯೌರ್ಧ್ವದೇಹಿಕಂ ನ ಸತಸ್ಯ ಫಲಂ ಪ್ರೇತ್ಯ ಭುಂಕ್ತೇರ್ಥಸ್ಯ ದುರಾಗಮಾತ್. ತುಂಬ ಚಂದವಾದ ಮಾತಿದು, ನೆನಪಿಟ್ಟುಕೊಳ್ಬೇಕಾದ ಮಾತು. ಇವತ್ತೇನು ಅಂತ ಹೇಳಿದರೆ ತುಂಬ ಜನ ದುಡ್ಡು ಸಂಪಾದನೆ ಮಾಡ್ತಾರೆ, ಮಾಡಿ ಆ ದೇವಸ್ಥಾನಕ್ಕೆ ಒಂದಷ್ಟು, ಮತ್ತು ಈ ದೇವಸ್ಥಾನಕ್ಕೆ, ಆ ಧರ್ಮಶಾಲೆಗೆ, ಇಲ್ಲಿ ಅವರಿಗೊಂದು ಬಡಬಗರಿಗೆ, ಈ ರೀತಿ ನಾನಾ ವಿಧವಾದ ಜನರಿಗೆ ಲಕ್ಷ ಲಕ್ಷ ಕೋಟಿ ಗಟ್ಟಲೆ ಕೊಡ್ತಾರೆ. ಸಂಪಾದನೆ ಮಾಡಿದ್ದಾರೆ, ಬೇಕಾದಷ್ಟು ಸಂಪಾದನೆ ಮಾಡಿದ್ದಾರೆ, ಕೊಡ್ತಾರೆ. ಇದರಿಂದ ಪುಣ್ಯ ಬರುತ್ತಾ? ಇವಾಗ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಕೊಟ್ಟೋದ್ರಿಂದಾಗಿ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕೊಟ್ಟೋದ್ರಿಂದಾಗಿ ಪುಣ್ಯ ಬರುತ್ತೆ ಅವರಿಗೆ. ನಾಳೆ ಸತ್ತ ಬಳಿಕ ಸ್ವರ್ಗಕ್ಕೆ ಹೋಗ್ತಾರೆ ಅವರು, ಹೇಳಿಕ್ಕೆ ಬರೋಲ್ಲ ಅಂತ ಹೇಳ್ತಾನೆ ಮಿತ್ರ. ಯಾಕಂತ ಹೇಳಿದ್ರೆ ಒಂದೊಮ್ಮೆ ಅವರು ಸಂಪಾದನೆ ಮಾಡಿದ ದುಡ್ಡು ಧರ್ಮ ಮಾರ್ಗದಿಂದ ಇತ್ತು ಅಂತೇಳಿದರೆ, ಧರ್ಮ ಮಾರ್ಗದಲ್ಲಿ ಇವರು ಸಂಪತ್ತನ್ನು ಸಂಪಾದನೆ ಮಾಡಿದ್ದಾರೆ ಅಂತೇಳಿದರೆ ಮಾತ್ರ ಅದು ನಾಳೆ ಈ ವ್ಯಕ್ತಿಯನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತದೆ, ಮೇಲಿನ ಲೋಕಕ್ಕೆ ಕರ್ಕೊಂಡು ಹೋಗ್ತದೆ ಹೊರತು ಆ ಪುಣ್ಯ ಇವನ ಅನ್ಯಾಯ ಮಾರ್ಗದಲ್ಲಿ ದುಡ್ಡು ಸಂಪಾದನೆ ಮಾಡಿದ್ದಾನೆ ಅಂತೇಳಿದರೆ ಒಂದು ಚೂರು ಪುಣ್ಯ ಬರೋಲ್ಲ ಅಂತ ಹೇಳಿ ಇವನನ್ನು ಸ್ವಲ್ಪವೂ ಮೇಲಕ್ಕೇರಿಸುವುದಿಲ್ಲ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ನಿಜವಾಗಿಯೂ ಕೂಡ ಮೇಲಕ್ಕೇರಬೇಕು, ಸ್ವರ್ಗದಲ್ಲಿ ಸಂಪತ್ತನ್ನು ಅಂದರೆ ತಾನು ಸುಖವನ್ನು ಪಡಬೇಕು ಅಂತೇಳಿದರೆ ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿರಬೇಕು. ಇದನ್ನು ಇವತ್ತು ಒತ್ತು ಕೊಟ್ಟು ಹೇಳಬೇಕಾದದ್ದು. ಯಾಕಂದರೆ ಇವತ್ತು ಪ್ರಪಂಚ ಯಾವ ರೀತಿ ಆಗಿದೆ ಅಂತ ಹೇಳಿದರೆ, ನೀನು ದುಡ್ಡನ್ನು ನ್ಯಾಯ ಮಾರ್ಗದಿಂದ ಸಂಪಾದನೆ ಮಾಡ್ತೀಯೋ ಅನ್ಯಾಯ ಮಾರ್ಗದಿಂದ ಸಂಪಾದನೆ ಮಾಡ್ತೀಯೋ ಯಾರೂ ಕೇಳಲ್ಲ. ಮತ್ತೇನೆಂದರೆ ನೀನು ಒಟ್ಟಿಗೆ ದುಡ್ಡಿದ್ರೆ ಸರಿ, ದುಡ್ಡು ಬಂದರೆ ಸರಿ ಅಷ್ಟೇ, ಆದರೆ ಹಿಂದೆ ಇನ್ಯಾವುದೂ ನೋಡಲಿಕ್ಕೆ ಹೋಗೋಲ್ಲ. ಆದರೆ ದೇವತೆಗಳು ಮೊದಲು ನೋಡುವುದು ನಿನ್ನ ದುಡ್ಡನ್ನಲ್ಲ, ಮತ್ತು ದುಡ್ಡಿನ ಹಿಂದೆ ಇರುವ ಅದನ್ನು ಯಾವ ರೀತಿ ಸಂಪಾದನೆ ಮಾಡಿದೆ ಎಂಬ ಮಾರ್ಗವನ್ನು ಅದನ್ನು ನೋಡ್ತಾರೆ ಅವರು. ದುಷ್ಟ ಮಾರ್ಗದಲ್ಲಿತ್ತ ಯಾವತ್ತೂ ಸ್ವೀಕಾರ ಮಾಡೋಲ್ಲ ಅದನ್ನು. ಇದು ನೆನಪಿಟ್ಟುಕೊಳ್ಬೇಕಾದದ್ದು ಅಂತ ಹೇಳ್ತಾನೆ, ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಹಾಗೆಯೇ ಕಾಂತಾರವನ ದುರ್ಗೇಶು ಕೃಚ್ಛಾ ಸ್ವಾಪಸ್ಸು ಸಂಭ್ರಮೇ ಉದ್ಯತೇಷು ಚ ಶಸ್ತ್ರೇಷು ನಾಸ್ತಿ ಸತ್ವವತಾಂ ಭಯಂ ಅಂತ ಹೇಳ್ತಾನೆ. ನಿಜವಾಗಲೂ ಕೂಡ
ಒಬ್ಬ ಸಾತ್ವಿಕ ವ್ಯಕ್ತಿಯಾಗಿದ್ದ ಅಂತ ಹೇಳಿದ್ರೆ ಅವನ ಲಕ್ಷಣ ಏನು ಅಂತ ಹೇಳಿದ್ರೆ ಅವನಿಗೆ ಯಾವತ್ತೂ ಭಯ ಬರೋಲ್ಲ ಅಂತ ಹೇಳ್ತಾರೆ. ಸಾತ್ವಿಕನಿಗೆ ಭಯ ಇಲ್ಲ, ಅದು ಒಳ್ಳೆಯ ವ್ಯಕ್ತಿಯ ಲಕ್ಷಣ, ಅದು ಭಯಪಡೋಲ್ಲ ಅವನು. ಎಲ್ಲಿ ಅಂತ ಹೇಳಿದರೆ ತಾನು ಭಯಂಕರವಾದ ಒಂದು ಕಾಡಿನಲ್ಲಿದ್ದಾನೆ. ಭಯಂಕರವಾದ ಕಾಡಿನಲ್ಲಿ ಒಬ್ಬನೇ ಒಬ್ಬಂಟಿಗನಾಗಿದ್ದರೂ ಕೂಡ ಭಯಪಡೋದಿಲ್ಲ ಅವನು. ಕಾರಣ ಏನು ಅಂತ ಹೇಳಿದರೆ ಅವನಿಗೆ ನಂಬಿಕೆ ಇದೆ, ದೇವರ ಬಗ್ಗೆ ನಂಬಿಕೆ ಇದೆ, ಧರ್ಮದ ಬಗ್ಗೆ ನಂಬಿಕೆ ಇದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರು, ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಲಿಕ್ಕೆ ಹೋಗಲ್ವಲ್ಲ. ಯಾವತ್ತೂ ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡದೇ ಇದ್ದರೆ ನಮಗೆ ಕೆಟ್ಟದಾಗೋಲ್ಲ, ಆ ನಂಬಿಕೆ ಇದೆ. ಅದೇ ರೀತಿ ಯಾವ ವ್ಯಕ್ತಿ ದುರ್ಗ ಅಂದರೆ ಯಾವುದೋ ಒಂದು ದುರ್ಗಮವಾದ ಪ್ರದೇಶ, ಯಾರೂ ಹೋಗೋಲ್ಲ ಅಂತ ಕೋಟೆ ಮಧ್ಯದಲ್ಲಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಯಾವುದೋ ಒಂದು ಕಷ್ಟದಲ್ಲಿ ಸಿಕ್ಕಿಬಿದ್ದಿದ್ದಾನೆ, ಅಥವಾ ಇನ್ಯಾವುದೋ ತಾನು ಈ ಸಂಭ್ರಮದಲ್ಲಿದ್ದಾನೆ, ಮತ್ತು ಯಾರೋ ಕತ್ತಿ ಹಿಡಿದು ನಿಂತಿದ್ದಾರೆ ಅವನು ಕೊಲ್ಲಿಕ್ಕೆ, ಭಯ ಇಲ್ಲ ಅವನಿಗೆ. ಕಾರಣ ಏನು ಅಂತೇಳಿದರೆ, ನಾನು ತಪ್ಪು ಮಾಡಿದರೆ, ನಾನು ಅಧರ್ಮ ಮಾರ್ಗದಲ್ಲಿದ್ದರೆ ಮಾತ್ರ ಹೆದರ್ಕೊಳ್ಬೇಕಷ್ಟೆ. ಇಲ್ಲದಿದ್ದರೆ ನಾವು ಹೆದರುವ ಪ್ರಸಂಗ ಇಲ್ಲ. ಅದು ವಿಶೇಷವಾಗಿ ಯಾರು ಧರ್ಮ ಮಾರ್ಗದಲ್ಲಿರ್ತಾರೆ ಅವರು ಹೆದರುವ ಪ್ರಸಂಗವೇ ಇಲ್ಲ. ಯಾಕಂದರೆ ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ವು ಅಂತ ಹೇಳಿದರೆ ಆ ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡ್ತದೆ. ಎಲ್ಲ ಕಡೆಯೂ ಕೂಡ, ಒಂದು ಕಾಡಿನಲ್ಲಿಯೂ ಕೂಡ ಪ್ರಾಣಿಗಳು ತಾವಾಗಿ ಬಂದು ಯಾರನ್ನು ಕೊಲ್ಲುವುದು ಅಂತಿಲ್ಲ, ಹಾವುಗಳು ತಾವಾಗಿ ಬಂದು ಕಚ್ಚುವುದು ಅಂತಿಲ್ಲ. ಮತ್ತು ಇವನದ್ದೇನೋ ಪಾಪ ಇರಬೇಕು, ಆ ಪಾಪದ ಫಲ ಪಡಲಿಕ್ಕೋಸ್ಕರ ದೇವರು ಅವುಗಳ ಮೂಲಕ ನಮಗೆ ಮಾಡಿಸ್ತಾನಷ್ಟೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಇವತ್ತಿಗೂ ಭಯಂಕರವಾದ ಕಾಡಿನಲ್ಲಿ ಋಷಿಮುನಿಗಳು ತಪಸ್ಸು ಮಾಡ್ತಾ ಇದ್ದಾರೆ. ಇಲ್ಲೇ ಸಹ್ಯಾದ್ರಿಯ ಬೆಟ್ಟದಲ್ಲೇ ಎಷ್ಟು ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅದು ಎಂಥ ಜಾಗ ಅಂದರೆ ನಮ್ಗೆ ಆ ಜಾಗಕ್ಕೆ ಹೋಗಲಿಕ್ಕೆ ಆಗೋಲ್ಲ, ಅಂಥ ದಟ್ಟವಾದ ಕಾಡದು. ಅಲ್ಲಿ ಜನರು ಪ್ರವೇಶ ಮಾಡಲಿಕ್ಕೆ ಆಗೋಲ್ಲ, ಅಲ್ಲೇ ಅವರು ಕೂತಿರ್ತಾರೆ. ಅಲ್ಲ, ಪ್ರವೇಶ ಮಾಡಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ರೆ ಭಯಂಕರ ಪ್ರಾಣಿಗಳಿರಲೇಬೇಕಲ್ವ, ಅಥವಾ ವಿಷ ಜಂತುಗಳಿರ್ಬೋದಲ್ಲಿ, ಅಥವಾ ಮರಗಳೇ ವಿಚಿತ್ರವಾಗಿರ್ಬೋದು ಅಲ್ಲಿರುವಂಥದ್ದು. ಆದರೆ ಅದು ಯಾವುದು ಅವರಿಗೇನೂ ಮಾಡೋಲ್ಲ. ಕಾರಣ ಏನಂತೇಳಿದರೆ ಅಷ್ಟು ಸ್ವಚ್ಛವಾಗಿರ್ತಾರೆ ಅವರು, ಮನಸ್ಸು ಅಷ್ಟು ಸ್ವಚ್ಛವಾಗಿರ್ತದೆ. ಅದಕ್ಕಾಗಿ ಯಾರೇನು ಮಾಡಲ್ಲ. ಅದೇ ರೀತಿ ಉತ್ಥಾನಂ ಸಂಯಮೋ ದಾಕ್ಷ್ಯಂ ಅಪ್ರಮಾದೋ ಧೃತಿ ಸ್ಮೃತಿ ಸಮೀಕ್ಷಜ ಸಮಾರಂಭೋ ವೃದ್ಧಿಮೂಲಂ ಭವಸ್ಯತು. ಈ ಸಂಸಾರದಲ್ಲಿ ನಮಗೆ ಅಭಿವೃದ್ಧಿ ಆಗಬೇಕು. ಹೇಗೆ ಅಭಿವೃದ್ಧಿ ಆಗುತ್ತೆ ಸಂಸಾರದಲ್ಲಿಂದರೆ, ಸಾಮಾನ್ಯ ಯಾವತ್ತೂ ಕೂಡ ಉತ್ಥಾನಂ ಅಂತ ಹೇಳಿದರೆ ಎದ್ದಿರಬೇಕು. ಯಾವತ್ತು ಮಲ್ಕೊಂಡೇ ಇದ್ದರೆ ಅವನಿಗೆ ಜೀವನದಲ್ಲಿ ಯಾವುದೇ ಏಳಿಗೆ ಆಗೋಲ್ಲ. ಅಂದರೆ ಮಲಗಿರುವುದು ಅಂತ ಹೇಳಿದರೆ ಏನಂದರೆ ಆದಷ್ಟು ನಾವು ಉತ್ಸಾಹದಿಂದ ಇರಬೇಕು, ಆ್ಯಕ್ಟಿವ್ ಆಗಿರುವುದು ಅಂತ ಹೇಳ್ತೇವಲ್ವ, ಆ ರೀತಿ ಆ್ಯಕ್ಟಿವ್ ಆಗಿರಬೇಕು. ಅದು ನಮಗೆ ಈ ಜೀವನದಲ್ಲಿ ಏಳಿಗೆಗೆ ಕಾರಣ ಆಗುತ್ತೆ. ಎರಡನೇದೇನು ಅಂತ ಹೇಳಿದರೆ ಅದರೊಟ್ಟಿಗೆ ಸಂಯಮ ಅಂದರೆ ಕಂಟ್ರೋಲ್ ಬೇಕು, ಸೆಲ್ಫ್ ಕಂಟ್ರೋಲ್ ಅನ್ನೋದು ಬಹಳ ಮುಖ್ಯವಾಗಿ ಬೇಕು. ಅದರೊಟ್ಟಿಗೆ ಲವಲವಿಕೆ, ಆ್ಯಕ್ಟಿವ್ನೆಸ್ ಅದು ಮುಖ್ಯವಾಗಿ ಬೇಕಾದದ್ದು. ಅದರೊಟ್ಟಿಗೆ ದಾಕ್ಷ್ಯಂ, ಕೆಪ್ಯಾಸಿಟಿ, ಯಾವುದೇ ಒಂದು ಕೆಲಸವನ್ನು ಮಾಡುವಂಥ ಕೆಪ್ಯಾಸಿಟಿ ಬೇಕು. ಆ ಕೆಪ್ಯಾಸಿಟಿ ಇದ್ದಾಗ ನೀವು ಮೇಲಕ್ಕೆ ಬರ್ತೀರಿ. ಅದು ಬಿಟ್ಟು ನೀವು ಏನೇ ಕೆಲಸ ಮಾಡಲಿಕ್ಕೆ ಹೇಳಿದ್ರು, ಅಯ್ಯೋ ನನ್ನ ಕೈಲಾಗೋಲ್ಲಪ್ಪ, ಅದು ನಮ್ಮ ಕೈಲಾಗೋಲ್ಲಪ್ಪ, ಈ ರೀತಿ ಹೇಳ್ಕೊಂಡು ಕೂತ್ರಿ ಅಂದರೆ ಆಗತ್ತಾ? ಅದಕ್ಕೆ ಮುಖ್ಯವಾಗಿ ಒಂದು ಕೆಪ್ಯಾಸಿಟಿ ಬೇಕು. ದಾಕ್ಷ್ಯಂ ಅಪ್ರಮಾದ. ಹೌದು, ಕೆಪ್ಯಾಸಿಟಿ ಇದೆ ಎಂದು ಮಾಡಬಾರದನ್ನು ಮಾಡಲಿಕ್ಕೆ ಹೋಗಬಾರ್ದು. ಯೋಚನೆ ಮಾಡಿ ಏನನ್ನು ಮಾಡಬೇಕು ಅದನ್ನೇ ಮಾಡಬೇಕು. ಮಾಡಬೇಕಾದ್ರೆ ಅಚಲವಾದ ನಿಲುವು ಬೇಕು. ಆ ಅಚಲವಾದ ನಿಲುವಿಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು, ಜ್ಞಾನ ಇರಬೇಕು. ಮತ್ತು ಎಲ್ಲಕ್ಕಿಂತ ಮುಖ್ಯ ಏನಂದರೆ ಜ್ಞಾನ ಇದೆ, ತಿಳ್ಕೊಂಡಿದ್ದೇನೆ. ಇಷ್ಟು ಜ್ಞಾನ ತಿಳ್ಕೊಂಡು ಇದ್ದರೂ ಕೂಡ ನಮಗೆ ಏನು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಏನು ಮಾಡಬೇಕು ಅದನ್ನೇ ಮಾಡಬೇಕು. ಯಾವುದೇ ಒಂದು ಕಾರ್ಯಕ್ರಮವನ್ನು, ಯಾವುದೇ ಒಂದು ಕೆಲಸವನ್ನು ಮಾಡುವುದಕ್ಕಿಂತ ಮುಂಚೆ ಚೆನ್ನಾಗಿ ಯೋಚನೆಯನ್ನು ಮಾಡಬೇಕು. ಈ ರೀತಿ ಮಾಡಿದರೆ ಖಂಡಿತವಾಗಿ ಜೀವನದಲ್ಲಿ ಒಳ್ಳೆಯದಾಗತ್ತೆ, ಅವನಿಗೆ ಶ್ರೇಯಸ್ಸಾಗೇ ಆಗುತ್ತೆ ಅಂತ ಹೇಳ್ತಾನೆ. ತಪೋಬಲಂ ತಾಪಸಾನಾಂ ಬ್ರಹ್ಮವಿದಾಂ ಬಲಂ ಹಿಂಸಾಬಲಮಸಾಧೂನಾಂ ಕ್ಷಮಾ ಗುಣವತಾ ಬಲಂ. ನಿಜವಾಗಲೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಬಲ ಇದೆ. ಯಾವುದಂದರೆ, ಯಾರು ತಪಸ್ವಿಗಳಿದ್ದಾರೆ, ಕಾಡಿನಲ್ಲಿ ತಪಸ್ಸನ್ನು ಮಾಡುವ ತಪಸ್ವಿಗಳ ಬಲ ಯಾವುದು ಅಂತ ಹೇಳಿದ್ರೆ ದೈಹಿಕವಾದ ಬಲ ಅಲ್ಲ. ಯಾಕಂದರೆ ದೈಹಿಕವಾಗಿ ಅವರು ಆಹಾರವೇ ಸ್ವೀಕಾರ ಮಾಡೋಲ್ಲ, ಇಷ್ಟು ಕಡ್ಡಿ ಆಗಿರ್ತಾರೆ. ಆದರೆ ಅವರಲ್ಲೊಂದು ಬಲ ಇದೆ. ಯಾವುದಂದರೆ ಅದೇ ತಪೋಬಲ ಅಂತ ಕರೆಯೋದು.
ಆ ತಪಸ್ಸಿನ ಬಲವೇ ಅವರ ಬಲ. ಆ ಬಲದಿಂದಾಗಿ ಅವರು ಬದುಕುವುದು. ಅಲ್ರಿ, ತಪಸ್ಸಿನಲ್ಲಿ ಒಂದು ಬಲ ಇದೆಯಾ? ಹೌದು, ಬಲ ಇದೆ. ನಾವು ನಿಜವಾಗಿ ಆಚರಿಸುವಂತಹ ತಪಸ್ಸೇನಿದೆ ನಮಗೆ ಮನಸ್ಸಿನಲ್ಲಿ ಕಾನ್ಫಿಡೆನ್ಸ್ ತಂದು ಕೊಡುತ್ತದೆ. ಈ ಕಾನ್ಫಿಡೆನ್ಸೇ ಬಲ, ಆತ್ಮವಿಶ್ವಾಸ, ಅದೇ ಬಲ, ನಿಜವಾದ ಬಲ, ಅದು ತಂದು ಕೊಡ್ತದೆ. ಮತ್ತು ಇನ್ನೊಂದೇನು ಅಂದರೆ ಬ್ರಹ್ಮವಿದಾ ಫಲಂ. ಯಾರು ದೇವರನ್ನು ತಿಳ್ಕೊಂಡಿದ್ದಾರೆ, ಯಾರು ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ, ಅವರಿಗೆ ಯಾವುದು ಬಲ? ಅವರು ಕೂಡ ಹೀಗೆ. ಯಾರು ದೇವರನ್ನು ತಿಳ್ಕೊಂಡಿರ್ತಾರೆ, ದೇವರನ್ನು ಕಂಡಿರ್ತಾರೆ, ಅವರು ನಮ್ಮ ಹಾಗೆ ಐಷಾರಾಮ ಜೀವನದಲ್ಲಿ ಬದುಕ್ತಾ ಇರುವವರಲ್ಲ. ಅದಕ್ಕಾಗಿ ಅವರು ಏನು ಸಿಕ್ತೋ ಅದನ್ನು ತಿಂತಾರೆ, ಉಪವಾಸದಲ್ಲಿರ್ತಾರೆ. ನಿಜವಾಗ್ಲೂ ಕೂಡ ಆ ರೀತಿ ಇರುವುದರಿಂದಾಗಿ ದುರ್ಬಲರವರು. ಆದರೆ ಆ ರೀತಿ ಹೇಳಬೇಡಿ. ಯಾಕಂತ ಹೇಳಿದರೆ ದೇವರನ್ನು ನಂಬಿದ್ದರಿಂದಲೇ ಯಾರು ಬ್ರಹ್ಮಜ್ಞಾನಿಗಳಿದ್ದಾರೆ ಅವರಿಗೆ ಎಲ್ಲ ವಿಧವಾದ ಬಲವು ಬರುತ್ತದೆ. ಯಾರು ಏನೂ ಮಾಡಲಿಕ್ಕಾಗೋಲ್ಲ ಅವರಿಗೆ, ಯಾವ ಕಾಲದಲ್ಲಿ ಏನೂ ಮಾಡಲಿಕ್ಕಾಗೋಲ್ಲ, ಸಾವು ಸಮೇತ ಅವರ ಹತ್ರ ಬರೋಲ್ಲ. ಕಾರಣ ಏನಂತ ಹೇಳಿದ್ರೆ ಯಾರು ಭಗವಂತನ ಬಗ್ಗೆ ತಿಳಿದವರಿದ್ದಾರೆ ಅವರಿಗೆ ದೇವರೇ ಬಲ, ದೇವರೇ ಬಲವಾಗಿರ್ತಾನೆ ಅವರಿಗೆ. ದೇವರು ಬಲವಾಗಿದ್ದದ್ರಿಂದಲೇ ಅವರಿಗೆ ಯಾರು ಏನೂ ಮಾಡಲಿಕ್ಕಾಗೋದಿಲ್ಲ. ಅದೇ ರೀತಿ ಹಿಂಸಾ ಬಲಮಸಾಧೂನ, ಅದೇ ದುಷ್ಟರಿದ್ದಾರೆ. ದುಷ್ಟರ ಬಲ ಯಾವುದು? ಹಿಂಸೆಯೇ ಬಲ. ಯಾಕಂದರೆ ನಿಜವಾಗಿ ಬೇರೆ ಯಾವುದೇ ತಾಕತ್ತಿಲ್ಲ ಅವರಿಗೆ. ಅದಕ್ಕೇನು ಅಂದರೆ ಜನರಿಗೆ ಹೆದರಿಸಿ ಬೆದರಿಸಿ ತಮ್ಮ ಬೆಳೆಯನ್ನು ಬಯಸ್ಕೊಳ್ಳೋದಷ್ಟೇ ಅವರಿಗೆ ಮುಖ್ಯ, ಇನ್ನೇನಿರೋಲ್ಲ. ನಿಜವಾಗಿಯೂ ಯಾರು ಗುಣವಂತನಿದ್ದಾನೆ, ಒಳ್ಳೆ ವ್ಯಕ್ತಿ ಇದ್ದಾನೆ, ಅವನ ಬಲ ಯಾವುದು ಅಂತ ಹೇಳಿದರೆ ಗುಣವಂತನಾದ ವ್ಯಕ್ತಿಗೆ ಕ್ಷಮೆಯೇ ಬಲ, ಸಹನೆಯೇ ಬಲ, ಅದಕ್ಕಿಂತ ದೊಡ್ಡ ಬಲ ಇಲ್ಲ ಅಂತ ಹೇಳ್ತಾರೆ. ಅಷ್ಟೋ ತಾನೆವ್ರತಘ್ನಾನಿ ಆಪೋ ಮೂಲಂ ಘೃತಂ ಪಯಃ ಹವಿರ್ಬ್ರಾಹ್ಮಣ ಕಾಮಾಚ ಗುರೋರ್ವಚನಮೌಷಧಂ. 8 ನಾವು ಯಾವುದೇ ಒಂದು ವ್ರತ ಮುಂತಾದವುಗಳನ್ನು ಮಾಡಿದರೂ ಕೂಡ ನಮ್ಮ ವ್ರತವನ್ನು ಕೆಡಿಸುವುದಿಲ್ಲ ಅಂತ ಹೇಳ್ತಾರೆ. ಇವುಗಳು ನಮ್ಮ ವ್ರತವನ್ನು ಕೆಡಿಸೋಲ್ಲ. ಯಾವುದಂತ ಹೇಳಿದ್ರೆ ಮೊದಲನೆಯದ್ದು ಆಪಹ, ನೀರು ನಮ್ಮ ವ್ರತವನ್ನು ಕೆಡಿಸುವುದಿಲ್ಲ ಅಂತ ಹೇಳ್ತಾನೆ. ಅಂದರೆ ಉದಾಹರಣೆಗೆ ಇವಾಗ ನಾನೊಂದು ಏಕಾದಶಿ ಎಂದು ಉಪವಾಸ ಮಾಡ್ತಾ ಇದ್ದೇನೆ. ಉಪವಾಸ ಮಾಡ್ತಾ ಇದ್ದೇನೆ, ಮಧ್ಯಾಹ್ನ ಆಯಿತು, ಸಂಜೆ ಆಗ್ತಾ ಬಂತು, ನನ್ನ ಕೈಯಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ, ಒಳಗಿನಿಂದ ಎಲ್ಲ ಏರುಪೇರಾಗ್ತಾ ಇದೆ, ತಲೆ ತಿರುಗ್ತಾ ಇದೆ, ಆಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಒಂದು ಚೊಂಬು ನೀರು ತಗೊಂಡೆ, ಗಟ 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 ಕುಡಿದೆ. ಅಂದರೆ ಆ ನೀರು ಬೀಳ್ತಾ ಇರುವ ಧಾರೆ ಅದು ಕಡಿಬಾರದು, ಆ ರೀತಿ ಕುಡಿಬೇಕು. ಕುಡಿದೆ, ಹಾಗಿದ್ರೆ ನಂದು ಏಕಾದಶಿ ಹೋಗಿಬಿಡ್ತಾ ಅಂತ ಹೇಳೋಣ? ಇಲ್ಲ ಅಂತ ಹೇಳ್ತಾನೆ. ನೀನು ನೀರನ್ನು ಸ್ವೀಕಾರ ಮಾಡಿದರೆ ಅಂದರೆ ಇಂಥ ಪರಿಸ್ಥಿತಿಯಲ್ಲಿ ನಿನ್ನ ಆ ವ್ರತಕ್ಕೆ ಭಂಗ ಆಗೋದಿಲ್ಲ. ಅದೇ ರೀತಿ ಎರಡನೇದೇನಂತ ಹೇಳಿದ್ರೆ ಮೂಲ ಗಡ್ಡೆಗೆಣಸು. ಕೆಲವು ಸಲ ಏನಂತ ಹೇಳಿದ್ರೆ ನೀರು ಕುಡಿದ್ರೂ ಕೂಡ ಸರಿ ಆಗ್ತಾ ಇಲ್ಲ, ಮತ್ತೂ ತುಂಬ ಒಡ್ಡಾಟ ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನು. ಅದು ತಿಂದರೂ ಕೂಡ ನಿನ್ನ ವ್ರತಕ್ಕೇನು ಅಡ್ಡಿಯಾಗುವುದಿಲ್ಲ. ಗೆಡ್ಡೆ ಗೆಣಸುಗಳನ್ನು ತಿನ್ಬೋದು. ಅಥವಾ ಘೃತಂ, ತುಪ್ಪವನ್ನು ತಗೊಳ್ಬೋದು. ಯಾಕಂದರೆ ತುಪ್ಪವು ಕೂಡ ನಮ್ಮ ಯಾವುದೇ ವ್ರತವನ್ನು ಹಾಳು ಮಾಡೋಲ್ಲ ಅಂತ ಹೇಳ್ತದೆ. ಅದೇ ರೀತಿ ಹಾಲನ್ನು ತಗೊಳ್ಬೋದು. ಹಾಲು ಕೂಡ ನಮ್ಮ ಯಾವುದೇ ವ್ರತವನ್ನು ಹಾಳು ಮಾಡುವುದಿಲ್ಲ. ಅದು ಅಂದರೆ ಇವೆಲ್ಲ ಏನು ಅಂತ ಹೇಳಿದರೆ ಆಗದೇ ಇದ್ದಾಗ ಹೇಳೋದು. ಗಟ್ಟಿ ಮುಟ್ಟಿದ್ದು ಎಲ್ಲ ಆರೋಗ್ಯ ಇದ್ದು ಕೂಡ ನನಗಾಗೋಲ್ಲ ಅಂತ ಯಾರು ತಿಂಡಿ ತಿಂತಾನೆ, ಊಟ ಮಾಡ್ತಾನೆ, ಅದಕ್ಕೆ ಯಾವುದೇ ಪ್ರಾಯಶ್ಚಿತ್ತ ಇಲ್ಲ. ಅದು ಇಲ್ಲವೇ ಇಲ್ಲ, ತಿಂಡಿ ಊಟ ಮಾಡೋದು ಇಲ್ಲವೇ ಇಲ್ಲ ಇಂಥ ಒಂದು ವ್ರತಗಳನ್ನು ಮಾಡಬೇಕಾದ್ರೆ. ಮತ್ತೇನೆಂದರೆ ಹಾಲು ತೊಗೊಳ್ಬೋದು, ಮೊಸರು ತೊಗೊಳ್ಬೋದು, ಗೆಡ್ಡೆ ಗೆಣಸುಗಳನ್ನು ತೊಗೊಳ್ಬೋದು, ನೀರನ್ನು ತೊಗೊಳ್ಬೋದು. ಮತ್ತು ಹವಿಸ್ಸನ್ನು, ಅಂದರೆ ಹವಿಸ್ಸು ಅಂತೇಳಿದರೆ ಯಜ್ಞದ ಪ್ರಸಾದ, ಯಜ್ಞವನ್ನು ಮಾಡಿ ಉಳಿದ ಪ್ರಸಾದ, ಅದನ್ನು ಸ್ವೀಕಾರ ಮಾಡ್ಬೋದು. ಇನ್ನು ಬ್ರಾಹ್ಮಣರನ್ನು ಬಯಸುವುದು. ನಾನು ಯಾವುದೋ ಒಂದು ವ್ರತ ಮಾಡ್ತಾ ಇದ್ದೇನೆ, ಬ್ರಾಹ್ಮಣರು ಬರಲಪ್ಪ ಅಂತ. ಅಂದರೆ ಭಗವದ್ಭಕ್ತರು ಬಂದರೆ ನಮ್ಮ ವ್ರತಕ್ಕೆ ಯಾವುದೇ ಭಂಗ ಆಗುವುದಿಲ್ಲ, ಕೆಡಕಾಗುವುದಿಲ್ಲ. ಭಗವದ್ಭಕ್ತರಲ್ಲದವರು ಬಂದ್ರೇ ನಮಗೆ ಉಪದ್ರ ಆಗ್ಲಿಕ್ಕೆ ಶುರುವಾಗುವಂಥದ್ದು, ಭಗವದ್ಭಕ್ತರ ಬಂದರೆ ಅಲ್ಲ. ಅದೇ ರೀತಿ ಇನ್ನೊಂದು ಮಾತನ್ನು ಹೇಳ್ತಾನೆ, ಗುರುರ್ ವಚನಂ, ಯಾರು ಗುರುಗಳ ಮಾತನ್ನೇ ಬೆಲೆ ಕೊಡುವಂಥದ್ದು. ಇದು ನಮಗೆ ಯಾವುದೇ ವ್ರತಕ್ಕೆ ಕೆಡುಕನ್ನು ಉಂಟು ಮಾಡೋದಿಲ್ಲ. ಯಾಕಂದರೆ ಗುರುಗಳ ಮಾತು ಬಹಳ ಮುಖ್ಯ. ಹಾಗೆ ಔಷಧಿ ಇವಾಗ ನಾನು ಏಕಾದಶಿಯನ್ನು ಮಾಡ್ತಾ ಇದ್ದೇನೆ, ದಿನಾಗಲೂ ನನಗೆ ಮಾತ್ರೆ ತಗೊಳ್ಳೇಬೇಕು, ತಗೊಳ್ಳಿದ್ರೆ ಆಗೋಲ್ಲ, ಆರೋಗ್ಯದಲ್ಲಿ ಸಂಪೂರ್ಣ ಏರುಪೇರಾಗಿಬಿಡ್ತದೆ.
ಹೌದಪ್ಪ, ಅಷ್ಟು ಮುಖ್ಯವಾಗಿ ತಗೊಳ್ಳೇಬೇಕಾಗಿದೆಯಾ? ತಗೋ, ಔಷಧಿ ತಗೋ, ನಿನ್ನ ವ್ರತಕ್ಕೆ ಯಾವುದೇ ಅಡ್ಡಿತಡೆ ಉಂಟಾಗುವುದಿಲ್ಲ. ಹೀಗೆ ಇವು ಒಬ್ಬ ವ್ಯಕ್ತಿಯಲ್ಲಿ ಯಾವತ್ತೂ ನಾವು ಏನು ವ್ರತ ಮಾಡಲಿಕ್ಕೆ ಹೊರಟರೂ ಕೂಡ ಅಡೆತಡೆ ಇಲ್ಲದಂತೆ ಮುಂದುವರಿಸುವಂಥದ್ದು, ಮುಗಿಸುವಂಥದ್ದು ಇವಿಷ್ಟಾಗಿರ್ತದೆ ಅಂತ ಹೇಳ್ತಾರೆ. ನ ತತ್ಪರಸ್ಯ ಸಂದಿಖ್ಯಾತ್ ಪ್ರತಿಕೂಲಂ ಯದಾತ್ಮನಃ ಸಂಗ್ರಹೇಣೇವ ಧರ್ಮ ಸ್ಯಾತ್ ಕಾಮಾದನ್ಯ ಪ್ರವರ್ತತೆ. ತುಂಬ ಚಂದವಾದ ಮಾತಿದು. ನೋಡಪ್ಪ, ನೀನು ನಿಜವಾಗಲೂ ಕೂಡ ಧರ್ಮಾತ್ಮನಾಗಿದೆಯಾ, ಸತ್ಯವಂತನಾಗಿದೆಯಾ, ದೇವರ ಅನುಗ್ರಹವನ್ನು ಬಯಸ್ತಾ ಇದೆಯಾ? ಹಾಗಿದ್ರು ಅಂತ ತಿಳ್ಕೊ, ನಿನಗೆ ಯಾವುದು ಕೆಟ್ಟದ್ದಾಗತ್ತೆ, ನಿನಗೆ ಯಾವುದು ವಿರುದ್ಧವಾಗಿ ವರ್ತಿಸ್ತದೆ, ಅಂದರೆ ನನಗೆ ಕೆಟ್ಟದ್ದು ಅಂತ ಗೊತ್ತು, ನನಗಾಗೋಲ್ಲ, ಇದು ಕೆಟ್ಟದ್ದು, ಇದು ಸರಿ ಇಲ್ಲ, ಕೆಟ್ಟದ್ದು ಅಂತ ನಿನಗೆ ಯಾವುದು ಆಗೋಲ್ಲ ಅದನ್ನು ಇನ್ನೊಬ್ರಿಗೆ ಹೇಳಲಿಕ್ಕೆ ಹೋಗಬೇಡ. ಇವನಿಗಾಗೋಲ್ಲ, ಅದನ್ನು ನೀವು ಮಾಡಿ, ತೊಂದರೆ ಇಲ್ಲ. ಅಲ್ರಿ, ನೀವು ಹೋಗಿದ್ರೆ ಬಿಡಿ, ನಮ್ಮ ಕತೆ ಬಿಡಿ, ನಮ್ಮ ಕತೆ ಏನಾಗಿರಲಿ, ನೀವು ಮಾಡಿ. ಅಲ್ಲಿ ಹೋದರೆ ಅವನು ಹಾಳಾಗ್ತಾನೆ, ಅದು ಸರಿ ಇಲ್ಲ, ಗೊತ್ತಿದ್ದು ಕೂಡ ಮತ್ತೆ ಅವನಿಗೆ ಹೇಳುವಂಥದ್ದು, ನೀವು ಮಾಡಿ ಅಂತ. ಅವತ್ತು ಆ ರೀತಿ ಮಾಡಬೇಡಿ ಅಂತ ಹೇಳ್ತಾನೆ. ಇದು ದೊಡ್ಡ ದ್ರೋಹ. ಕೆಟ್ಟದ್ದು ಅಂತೇಳಿ ನೀವು ಬಿಟ್ಟದ್ದನ್ನು ಇನ್ನೊಬ್ಬನಿಗೆ ತಿನ್ನಿಸ್ಲಿಕ್ಕೆ ಹೋಗಬೇಡಿ. ಮತ್ತು ಅವನಿಗೂ ಹೇಳಿ, ತಿನ್ನಬೇಡ, ಅದು ಸರಿ ಇಲ್ಲ ಅಂತ. ಅದು ಬೇಕಾದದ್ದು. ನಿಜವಾಗಲೂ ಕೂಡ ಧರ್ಮ ಅನ್ನುವಂಥದ್ದು ಹೀಗೆ ನಾವು ಮಾಡುವ ಯಾವುದು ಒಳ್ಳೆ ಕೆಲಸಗಳಿದೆ, ಒಳ್ಳೆ ಕೆಲಸಗಳ ಸಂಗ್ರಹದಿಂದಾಗಿ ಧರ್ಮ ಅನ್ನುವುದಾಗ್ತದೆ. ಅಂದರೆ ಧರ್ಮವನ್ನು ಬಿಟ್ಟು ಉಳಿದು ಅದಕ್ಕೆ ಯಾವುದೇ ನಿಮಗೆ ರಿಸ್ಟ್ರಿಕ್ಷನ್ ಇಲ್ಲ. ಲೋಕದಲ್ಲಿ ನಾವು ಅನುಭವಿಸುವ ಯಾವುದೇ ಸುಖಭೋಗಗಳಿಗೆ ಹೀಗೆ ಏನು ಅಂತ ರಿಸ್ಟ್ರಿಕ್ಷನ್ ಇಲ್ಲ. ಕಾಮಾದನ್ಯ ಪ್ರವರ್ತತೆ, ಉಳಿದದ್ದು ಅವರವರ ಆಸೆಗೆ ಅನುಗುಣವಾಗಿ ಆಗ್ತಾ ಇರ್ತದೆ, ಅಲ್ಲಿ ಯಾವುದೇ ಧರ್ಮ ಉಟ್ಕೊಳ್ಳುವುದಿಲ್ಲ ಅಂತ. ಇನ್ನೊಂದು ಮಾತನ್ನು ಹೇಳ್ತಾನೆ, ಅಕ್ರೋಧೇನ ಜಯೇತ್ ಕ್ರೋಧಂ ಅಸಾಧುಂ ಸಾಧುನಾ ಜಯೇತ್ ಕದರ್ಯಂ ದಾನೇನ ಜಯೇತ್ ಸತ್ಯೇನ ಚಾನೃತಂ. ಮನುಷ್ಯ ಸಿಟ್ಟನ್ನು ಗೆಲ್ಲುವುದು ಹೇಗೆ? ಸಿಟ್ಟನ್ನು ಗೆಲ್ಲಬೇಕಲ್ವ? ಅದಕ್ಕೆ ಹೇಳ್ತಾನೆ, ಸಿಟ್ಟನ್ನು ಗೆಲ್ಲು. ಹೇಗಂತ ಹೇಳಿದ್ರೆ, ಸಿಟ್ಟು ಮಾಡದಿರುವುದರಿಂದ. ಸಿಟ್ಟು ಮಾಡದಿರುವುದೇ ಸಿಟ್ಟಿಗೆ ದೊಡ್ಡ ಮದ್ದು. ಅದಕ್ಕಿಂತ ದೊಡ್ಡ ಮದ್ದು ಇನ್ಯಾವುದೂ ಇಲ್ಲ. ಅದಕ್ಕೋಸ್ಕರ ಯಾವಾಗ ನಮಗೆ ಕೋಪ ಬರುತ್ತೆ, ಕೋಪ ಬಂದಾಗೆಲ್ಲ ಅಂದರೆ ಆ ಕೋಪ ಒಳಗಿನಿಂದ ಹುಟ್ಕೊಳ್ತದೆ, ಹುಟ್ಕೊಂಡು ಹೆಚ್ಚಾಗಿ ಹೋಗ್ತದೆ. ಅಂತಹ ಸಂದರ್ಭದಲ್ಲಿ ಮೌನವಾಗಿದ್ದುಬಿಡು, ಮಾತಾಡ್ಲಿಕ್ಕೆ ಹೋಗಬೇಡ, ಏನು ರೆಸ್ಪಾನ್ಸ್ ಕೊಡ್ಲಿಕ್ಕೆ ಹೋಗಬೇಡ. ಅವಾಗ ಏನಾಗುತ್ತೆ ಅಂದರೆ ಒಳಗಿನ ಕೋಪ ತನ್ನಷ್ಟಕ್ಕೆ ಕಡಿಮೆ ಆಗುತ್ತೆ ಅರ್ಧ ಗಂಟೆ ಆದಮೇಲೆ. ಹೀಗೆ ಯಾವತ್ತು ಸಿಟ್ಟನ್ನು ನಾವು ಹೇಗೆ ಕಳ್ಕೊಳ್ಬೇಕು ಅಂತ ಹೇಳಿದ್ರೆ, ಸಿಟ್ಟು ಮಾಡದ ಹಾಗೆ ಕಳ್ಕೊಳ್ಬೇಕು. ಅಂದರೆ ಇಲ್ಲಿ ಇನ್ನೇನಲ್ಲ, ನಮಗೆ ನಾವೇ ಪಾಠ ಹೇಳ್ಕೊಳ್ಬೇಕು, ನಮ್ಮನ್ನು ನಾವೇ ಸರಿ ಮಾಡಿಕೊಳ್ಬೇಕು. ಇನ್ನೊಬ್ಬರನ್ನು ನಮ್ಮ ಸರಿ ಮಾಡಲಿಕ್ಕೆ ಆಗೋಲ್ಲ, ಮನಸ್ಸು ಮಾಡಬೇಕು, ಸರಿಯಾಗಲಿ ಮನಸ್ಸಾಗಬೇಕು, ಅವಾಗಾಗತ್ತೆ ಖಂಡಿತವಾಗಿ ಕೂಡ. ಎರಡನೇದೇನು ಅಂತ ಹೇಳಿದರೆ, ಅಸಾಧುಂ ಸಾಧುನಾ ಜಯೇತ್. ಈ ಜಗತ್ತಿನಲ್ಲಿ ಯಾರು ಅಸಾಧುಗಳಿದ್ದಾರೆ, ಅಸಾಧುಗಳು ಅಂತ ಹೇಳಿದ್ರೆ ಕೆಟ್ಟವರು, ದುರ್ಗುಣವಂತರು, ಅವರನ್ನು ಗೆಲ್ಲು. ಹೇಗಂತ ಹೇಳಿದ್ರೆ, ನೀನು ದುರ್ಗುಣವಂತನಾಗಿ ಅಲ್ಲ, ಮತ್ತು ನೀನು ಒಳ್ಳೆಯವನಾಗಿದ್ದುಕೊಂಡು ನಿನ್ನ ಒಳ್ಳೆತನದಿಂದ ಅವನನ್ನು ಗೆಲ್ಲು. ಸಾಧ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ಒಳ್ಳೆತನಕ್ಕೆ ಇರುವ ತಾಕತ್ತು ಕೆಟ್ಟತನಕ್ಕಿಲ್ಲ. ಅದಕ್ಕೆ ಒಳ್ಳೆತನ, ಯಾರು ಒಳ್ಳೆಯವರು ಇರ್ತಾರೆ ನೋಡಿ, ಯಾರು ದುಷ್ಟರು ಇರ್ತಾರಲ್ವ, ಮಾಡಬಾರದೆಲ್ಲ ಅನ್ಯಾಯ ಮಾಡಿದ್ದಾನೆ ಅಂಥವ್ರ ಹತ್ರ ಜನ ಯಾವುದೇ ತಪ್ಪನ್ನು ಹೇಳಲಿಕ್ಕೆ, ಅವರಿಗೆ ಕೆಟ್ಟದನ್ನು ಮಾಡಲಿಕ್ಕೆ ಜನ ಹೇಸುವುದಿಲ್ಲ. ಆದರೆ ಯಾರು ಒಳ್ಳೆ ವ್ಯಕ್ತಿ ಇದ್ದಾನೆ, ನೂರಾರು ಜನರಿಗೆ ಉಪಕಾರ ಮಾಡ್ತಾ ಇದ್ದಾನೆ, ಬಹಳ ಒಳ್ಳೆ ಮಾತನಾಡ್ತಾನೆ, ತುಂಬ ಮನಸ್ಸು ಒಳ್ಳೆಯವನು, ಅವನಿಗೆ ಏನನ್ನು ಮಾಡಬೇಕಾದ್ರೂ ಹೆದರ್ಕೊಳ್ತಾರೆ, ಏನಾಗತ್ತೆ ಏನು ಅಂತ. ಅದಕ್ಕೋಸ್ಕರ ಯಾವತ್ತೂ ಕೂಡ ನಮ್ಮ ಮೇಲೆ ಯಾವುದೇ ಕೆಟ್ಟ ಸಂಚನ್ನು ಮಾಡಿದರೂ ಕೂಡ ನಾವು ಮಾತ್ರ ಸಾಧುಗಳಾಗೇ ಇರಬೇಕು. ಈ ರೀತಿ ನಾವು ಅಸಾಧುತ್ವವನ್ನು ಅಂತ ಹೇಳಿದ್ರೆ ಈ ಕೆಟ್ಟದ್ದನ್ನೆಲ್ಲ ನಮ್ಮ ಒಳ್ಳೆತನದಿಂದ ಗೆಲ್ಲಬೇಕಾದದ್ದು. ಮತ್ತು ಜಯೇತ್ ಕದರಿಯಂ ದಾನೇನ, ಯಾರು ಜಿಪುಣ ಇದ್ದಾನೆ, ಜಿಪುಣನನ್ನು ಗೆಲ್ಲು. ಹೇಗಂತ ಹೇಳಿದ್ರೆ ದಾನ ಕೊಡುವ ಮೂಲಕ ಅಂತ. ಅವನ ಜಿಪುಣ ಇರ್ಬೋದು, ಅದನ್ನು ನೀನು ಜಿಪುಣತನ ಮಾಡಲಿಕ್ಕೆ ಹೋಗಬೇಡ, ದಾನ ಕೊಡು. ದಾನ ಕೊಡುವುದನ್ನು ನೋಡ್ತಾನಲ್ವ, ನೋಡಿ ಅವನು ನೋಡ್ತಾನೆ, ಅವನು ಕೊಡ್ಲಿಕ್ಕೆ ಹೋಗಲ್ಲ, ನೀನು ಗೆದ್ದೀಯ. ಖಂಡಿತವಾಗಿಯೂ ಕೂಡ ನೀನು ಗೆದ್ದಿದ್ದೀಯ. ಯಾಕಂದರೆ ನಾಳೆ ಅವನ ಮನಸ್ಸಿನಲ್ಲಿ ಪರಿಣಾಮ ಉಂಟಾಗ್ಬೋದು, ಅವನು ಕೊಡಬಹುದು. ಅದಕ್ಕೋಸ್ಕರ ಈ ರೀತಿ ಯಾವತ್ತು ಒಬ್ಬ ಈ ಕದರಿಯನನ್ನು ಅಂತ ಹೇಳಿದ್ರೆ ಜಿಪುಣನನ್ನು ಕೊಟ್ಟು ಗೆಲ್ಲಬೇಕು ಅಂತ ಹೇಳ್ತಾರೆ, ಕೊಡುವ ಮೂಲಕ ಗೆಲ್ಲಬೇಕು. ಅದೇ ರೀತಿ ಜಯೇ ಸತ್ಯೇನ ಚಾನೃತಂ,
ಈ ಯಾವುದು ಸುಳ್ಳಿದೆ ಸುಳ್ಳನ್ನು ಗೆಲ್ಲಬೇಕು ಸತ್ಯ ಹೇಳುವ ಮೂಲಕ. ಸತ್ಯ ಹೇಳುವ ಮೂಲಕ ಸುಳ್ಳನ್ನು ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಗೆ ತಾನೆ, ಯಾರೋ 10 ಜನ ಸುಳ್ಳು ಹೇಳ್ಕೊಂಡು ಬರಲಿ, ನಾನು ಸತ್ಯ ಹೇಳಿದೆ ಅಂತ ಹೇಳಿದ್ರೆ ಆ 10 ಸುಳ್ಳುಗಳನ್ನು ಹೊಡೆದು ಹಾಕಿದಾಗೆ. ಇದು ಬಹಳ ಮುಖ್ಯವಾಗಬೇಕಾದದ್ದು. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಜೀವಿನಃ ಚತ್ವಾರಿ ಸಂಪ್ರವರ್ಧಂತೆ ಆಯುಃ ಪ್ರಜ್ಞಾ ಯಶೋ ಬಲಂ. ಯಾರು ದೊಡ್ಡವರು ಸಿಕ್ಕಿದಾಗ ನಮಸ್ಕಾರ ಮಾಡ್ತಾನೆ, ಎದ್ದು ನಿಲ್ತಾನೆ, ಗೌರವ ಸೂಚಿಸ್ತಾನೆ, ಹಿರಿಯರು ಗುರುಗಳು ಮುಂತಾದವರೆಲ್ಲ ಬಂದಾಗ ನಿಜವಾಗಲೂ ಕೂಡ ಅವನಿಗೆ 10 ಜನ ಮೆಚ್ಚೋದು ಮಾತ್ರ ಅಲ್ಲ, ಮತ್ತು ಒಳಗಿನಿಂದ 4 ಹೆಚ್ಚಾಗತ್ತೆ ಅಂತ ಹೇಳ್ತಾನೆ. ಯಾರು ದೊಡ್ಡವರಿಗೆ ಯಾವಾಗಲೂ ನಮಸ್ಕಾರ ಮಾಡ್ತಾನೆ, ದೊಡ್ಡವರಿಗೆ ಗೌರವವನ್ನು ಕೊಡ್ತಾನೆ, ದೊಡ್ಡವರನ್ನು ಸತ್ಕರಿಸ್ತಾನೆ, ದೊಡ್ಡವರು ಬಂದಾಗ ಎದ್ದು ನಿಲ್ತಾನೆ, ಇಂಥ ವ್ಯಕ್ತಿಯ ಆಯುಷ್ಯ ಹೆಚ್ಚಾಗತ್ತೆ, ಜ್ಞಾನ ಹೆಚ್ಚಾಗತ್ತಂತೆ, ಯಶಸ್ಸು ಅಂದರೆ 10 ಜನ ಹೊಗಳುವುದು ಹೆಚ್ಚಾಗತ್ತಂತೆ, ಮಾನಸಿಕ ಬಲ ಹೆಚ್ಚಾಗತ್ತಂತೆ. ವಾಸ್ತವಿಕವಾಗಿ ಇವೆಲ್ಲವೂ ಕೂಡ ನಮ್ಮ ಒಳಗೆ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲ. ಇಂಥ ಸದ್ಗುಣಗಳು ಏನಿಲ್ಲ, ಯಾವತ್ತು ಗುರು ಹಿರಿಯರು ಬಂದಾಗ ಎದ್ದು ನಿಲ್ಲುವುದು, ಅವರಿಗೆ ಸತ್ಕಾರವನ್ನು ಮಾಡುವುದು, ಮಾತಾಡುವುದು, ಅವರ ಹತ್ರ ಬಳಿ ಅವರ ಸೇವೆ ಮಾಡುವುದು, ಇಷ್ಟು ಮಾಡಿದರೆ ಸಾಕು. ಅದೇ ನಮ್ಮನ್ನು ಈ ಆಯುಷ್ಯವನ್ನು ಪ್ರಜ್ಞೆಯನ್ನು ಅಂದರೆ ಜ್ಞಾನವನ್ನು ಯಶಸ್ಸನ್ನು ಬಲವನ್ನು ಹೆಚ್ಚು ಮಾಡ್ಕೊಂಡು ಹೋಗ್ತದೆ ಅಂತ ಹೇಳಿ. ಅತಿಕ್ಲೇಶೇನ ಯೇರ್ಥಾ ಸ್ಯುಃ ಧರ್ಮಸ್ಯಾತಿಕ್ರಮೇಣ ಚ ಅರೇರ್ವಾ ಪ್ರಣಿಪಾತೇನ ಮಾಸ್ಮತೇಷು ಮನಕೃಥಾ. ಇನ್ನೊಂದು ಒಳ್ಳೆ ಮಾತನ್ನು ಹೇಳ್ತಾನೆ. ಯಾವತ್ತು ಧೃತರಾಷ್ಟ್ರ ನಿನ್ನ ಮನಸ್ಸಿನಲ್ಲಿರಲಿ ಬರೀ ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಬೇಕು ಅಂತ ಹೇಳೋದು ಒಂದೇ ಅಲ್ಲ, ಮತ್ತು ಧರ್ಮ ಮಾರ್ಗದಿಂದ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತ. ಯಾವ ದುಡ್ಡನ್ನು ಸಂಪಾದನೆ ಮಾಡಲಿಕ್ಕೆ ತುಂಬ ಕಷ್ಟಪಡ್ತೇವೆ, ತುಂಬ ಕಷ್ಟ ಅಂದರೆ ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡ್ತಾನೆ. ಅಂದರೆ ಹಗಲು ರಾತ್ರಿ ನಿದ್ರೆ ಬಿಟ್ಕೊಂಡು ಓವರ್ ಡ್ಯೂಟಿ ಮಾಡಿಕೊಂಡು ಹೀಗೆಲ್ಲ ಆರೋಗ್ಯ ಇಲ್ದಿದ್ರು ಸರಿ ಇಲ್ದಿದ್ರು ಮಾಡಿಕೊಂಡು ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ಇಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡ. ಯಾವುದು ನಿನಗೆ ತುಂಬ ಕಷ್ಟವನ್ನು ತಂದುಕೊಡ್ತದೆ ಅಂಥ ಕಷ್ಟವನ್ನು ತಂದುಕೊಡುವ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡ. ಅದೇ ರೀತಿ ಯಾವುದನ್ನು ನೀನು ಕೆಲಸ ಮಾಡಬೇಕಾದ್ರೆ ಧರ್ಮವನ್ನು ಮೀರಿ ಹೋಗ್ತೀಯ, ಅಂದರೆ ಅಧಾರ್ಮಿಕ ಮಾರ್ಗದಲ್ಲಿ ಹೋಗಿ ನೀನು ಸಂಪಾದನೆ ಮಾಡಬೇಕಾಗಿದೆಯೋ ಅದನ್ನು ಯಾವತ್ತೂ ಮಾಡಬೇಡ. ಅಂಥದ್ರಲ್ಲಿ ನಿನ್ನ ಮನಸ್ಸು ಹೋಗೋದು ಬೇಡ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ಶತ್ರುವಿಗೆ ತಲೆಬಾಗುವುದು, ದುಷ್ಟರಿಗೆ ತಲೆಬಾಗುವ ಯಾವ ಮಾರ್ಗ ಇದೆ ಅದನ್ನು ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ಇವುಗಳಲ್ಲಿ ನಿನಗೆ ಯಾವತ್ತೂ ಮನಸ್ಸು ಬೇಡ ಅಂತ ಹೇಳ್ತಾನೆ. ಅವಿದ್ಯ ಪುರುಷಶ್ಚೋಚ್ಯ. ಇನ್ನೂ ಒಂದು ಮಾತನ್ನು ಹೇಳ್ತಾನೆ, ಇದರ ಬಹಳ ಸುಂದರವಾದ ಮಾತು. ನ ಸ್ವಪ್ನೇನ ಜಯೇತ್ ನಿದ್ರಾಂ ನ ಕಾಮೇನ ಜಯೇ ಸ್ತ್ರಿಯಃ ನೇಂಧನೇನ ಜಯೇದಗ್ನಿಂ ನಾಪಾನೇನ ಸುರಾಂ ಜಯೇತ್. ಯಾವತ್ತು ನ ಸ್ವಪ್ನೇನ ಜಯೇ ನಿದ್ರಾಂ, ನಿದ್ರೆ ಬರ್ತಾಯಿದೆ, ಜೋರು ನಿದ್ರೆ ಬರ್ತಾಯಿದೆ, ಅದಕ್ಕೇನು ಮಾಡೋದು ಅಂತೇಳಿದ್ರೆ ಮಲ್ಕೊಳ್ಳೋದು. ಸಾಮಾನ್ಯವಾಗಿ ನಮ್ಮಲ್ಲೇನು ಅಂತ ಹೇಳಿದ್ರೆ ನಿದ್ರೆ ಬರ್ತಾ ಇದೆಯಾ ಮಲ್ಕೊಂಡ್ಬಿಡೋದು. ಅದಕ್ಕೆ ಹೇಳ್ತಾರೆ ನೀನು ನಿದ್ರೆಯನ್ನು ಸ್ವಪ್ನದಿಂದ ಗೆಲ್ಲಬೇಡ ಅಂತ. ಅಂದರೆ ನಿದ್ರೆಯನ್ನು ಸ್ವಪ್ನದಿಂದ ಗೆಲ್ಲುವುದು ಅಂತ ಹೇಳಿದ್ರೆ ಯಾವ ರೀತಿ ಅಂದರೆ ಗೆಲ್ಲಲಿಕ್ಕೆ ಪ್ರಯತ್ನ ಪಡಬೇಡ ಅಂತ ಹೇಳಿದ್ರೆ ನಿದ್ರೆ ಬಂದಾಗ ಆಗ್ತಾಯಿದೆ, ಕಣ್ಣು ಕೂರ್ತಾ ಇದೆ, ನಿದ್ರೆ ಬರ್ತಾ ಇದೆ, ಮಲ್ಕೊಂಡೆ. ಮಲಗಿದರೆ ನಿದ್ರೆ ಬರೋಲ್ಲ ನಿಜವಾಗಲೂ. ಮತ್ತೇನೆಂದರೆ ಕನಸು ಕಟ್ತಾ ಇರೋದು. ಇವನೇನು ತಿಳ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ನಾನು ನಿದ್ರೆ ಮಾಡಿದ್ದೇನೆ ಅಂತ. ಇಲ್ಲ, ನಿದ್ರೆ ಅಂತ ಹೇಳಿದರೆ ಯಾವುದು ಅಂದರೆ ಗಾಢವಾದ ನಿದ್ರೆಯೇ ನಿದ್ರೆ. ಮತ್ತು ಆ ಕಡೆ ಈ ಕಡೆ ಹೊರಳ್ತಾ ಇರುವುದು ಅದು ಸ್ವಪ್ನ ಕಾಣ್ತಾ ಇರುವುದು. ಈ ರೀತಿ ನಿದ್ರೆಯನ್ನು ಗೆಲ್ಲಿಗೆ ಬರೋಲ್ಲ ನಿನಗೆ. ಅದನ್ನು ಹೇಳ್ತಾ ಇದ್ದಾನೆ, ನ ಸ್ವಪ್ನೇನ ಜಯದ್ ನಿದ್ರಾಂ. ನೀನು ಸ್ವಪ್ನವನ್ನು ಕಾಣ್ತಾ ನಿದ್ರೆಯನ್ನು ಗೆಲ್ಲಿಗೆ ಬರೋಲ್ಲ. ಮತ್ತು ನಿದ್ರೆಯನ್ನು ಗೆಲ್ಲಬೇಕಾ? ನಿದ್ರೆಯನ್ನು ಗೆಲ್ಲಬೇಕು ಅಂದರೆ ಮಲಗದೇ ಇರುವುದೇ ಮುಖ್ಯ. ಮಲಗಿ ನಿದ್ರೆಯನ್ನು ಗೆಲ್ಲಿಗೆ ಬರೋಲ್ಲ. ಎಷ್ಟು ಬೇಕೋ ಅಷ್ಟು ನಿದ್ರೆಯನ್ನು ಮಾಡಬೇಕು. ಉಳಿದ ಹಾಗೆ ಯಾಕಂದರೆ ನೋಡಿ, ಮನುಷ್ಯನಿಗೆ ಒಂದು 6 ಗಂಟೆ ನಿದ್ರೆ, ಆಮೇಲೂ ಮಲ್ಕೊಂಡಿರೋದು. ಯಾಕೆ ನಿದ್ರೆ ಬರ್ತಾಯಿದೆ ಅಂತ. ಇಲ್ಲ, ಈ ರೀತಿ ಆದರೆ ನಿದ್ರೆಯೇ ನಿಮ್ಮನ್ನು ಗೆಲ್ತಾ ಇದೆ ಹೊರತು ನೀವು ನಿದ್ರೆಯನ್ನು ಗೆಲ್ತಾ ಇಲ್ಲ. ಅದಕ್ಕೋಸ್ಕರ ಯಾವ ಸಂದರ್ಭದಲ್ಲಿ ಮಲಗಬಾರದು ಆ ಸಂದರ್ಭದಲ್ಲಿ ಯಾವತ್ತೂ ಮಲಗಲಿಕ್ಕೆ ಹೋಗಬಾರ್ದು. ಮಲಗಿದ್ರ ನೀವು ಆ ನಿದ್ರೆಯ ಕೈಯಲ್ಲಿ ಸಿಕ್ಕಿಬಿದ್ದಿದ್ದೀರಿ ಅಂತ ಅರ್ಥ. ಅದೇ ರೀತಿ ನ ಕಾಮೇನ ಜಯೇ ಸ್ತ್ರೀಯ. ಹೆಣ್ಣನ್ನು ಕಾಮದಿಂದ ಗೆಲ್ಲಿಗೆ ಬರುವುದಿಲ್ಲ ಅಂತ ಹೇಳ್ತಾನೆ. ನೀವು ಅವಳಿಗೆ ಏನು ಆಸೆ ಆಕಾಂಕ್ಷೆಗಳಿದೆ ಅದನ್ನೆಲ್ಲ ಕೊಟ್ಟು ಅವಳನ್ನು ವಶ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಈ ಒಂದು ಕ್ಷಣದಲ್ಲಿ ವಶಳಾದರೆ ನಾಳೆ ಇನ್ನೊಂದು ಬೇಕು ಅಂತ ಕೇಳ್ತಾಳೆ.
ಈ ರೀತಿ ನೀವು ಕಾಮದಿಂದ ಹೆಣ್ಣನ್ನು ಗೆಲ್ಲಕ್ಕಾಗೋದಿಲ್ಲ. ಅದೇ ರೀತಿ ಅಗ್ನಿಯನ್ನು ಕಟ್ಟಿಗೆ ಹಾಕಿ ಗೆಲ್ಲಿಕ್ಕೆ ಬರೋಲ್ಲ. ಸೌದೆ ಹಾಕಿ ಬೆಂಕಿಯನ್ನು ಗೆಲ್ತೇನೆ ಅಂತ ಹೇಳುವಂಥದ್ದು ಮೂರ್ಖತನ. ಅದೇ ರೀತಿ ನಪಾನೇನ ಸುರಾಮ್ ಜಯಿತ್ ಅಂತ ಹೇಳ್ತಾನೆ. ಯಾವತ್ತು ಈ ಮದ್ಯ ಏನಿದೆ, ಮದ್ಯವನ್ನು ಸೇವಿಸಿ ನಾನು ಗೆಲ್ತೇನೆ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಒಂದು ಸಲ ಆಸೆ ಆಗ್ತಾಯಿದೆ ಕುಡಿಬೇಕು ಅಂತ ಕುಡಿದು ಬಿಡ್ತೇನೆ, ಕುಡಿದು ಆಮೇಲೆ ಯಾವತ್ತೂ ಕೊಡೋಲ್ಲ. ಯಾಕಂದರೆ ಆಸೆ ಮುಗಿಬಿಡ್ತದಲ್ವ, ತಿಳ್ಕೊಳ್ಬೇಡ. ಯಾಕಂದರೆ ಆಸೆ ಅನ್ನುವಂಥದ್ದು ಕೊಟ್ಟು ಮುಗಿಸುವಂಥದ್ದಲ್ಲ, ಮತ್ತು ನಿಯಂತ್ರಣದಿಂದಲೇ ನಾವು ಕಂಡುಕೊಳ್ಬೇಕಾದದ್ದು ಅಂತ ಹೇಳ್ತಾನೆ. ಇವಾಗ ಮದ್ಯಪಾನವನ್ನು ಮಾಡಬಾರದು ಅಂತ ಎಣಿಸಿಯೇ ಬಿಡಬೇಕೇ ಹೊರತು ಅಯ್ಯೋ ಕುಡಿದು ಬಿಡೋಣ, ಕುಡಿದು 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 ಒಂದು ದಿನ ಬಿಟ್ಟುಬಿಡ್ತೇನೆ, ಆ ರೀತಿ ಆಗೋಲ್ಲ ಅಂತ ಹೇಳ್ತಾನೆ. ಯಾವತ್ತೂ ಆ ರೀತಿ ಆಗೋಲ್ಲ. ಅದಕ್ಕೋಸ್ಕರ ಯಾವತ್ತೂ ಆ ರೀತಿ ಮಾಡಲಿಕ್ಕೆ ಹೋಗಬೇಡ ಅಂತ ವಿದುರ ಆ ಧೃತರಾಷ್ಟ್ರನಿಗೆ ತಿಳಿಸ್ತಾನೆ. ಇನ್ನೂ ಕೆಲವು ಇಂಥ ಮಾತುಗಳನ್ನು ತಿಳಿಸ್ತಾನೆ. ಅದೇನಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ.